ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮದಲ್ಲಿ ಅಂತರ್ಜಾಲದ ಮೂಲಕ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ರಾಷ್ಟ್ರೋತ್ಥಾನ ಪರಿಷತ್ತಿನ ಎಲ್ಲ ಪದಾಧಿಕಾರಿ ವರ್ಗದವರೇ ಮತ್ತು ಶ್ರೋತೃ ಬಂಧುಗಳೇ, ಭಗಿನಿಯರೇ, ಈ ದಿನ ನಮ್ಮ ದೇಶದ ಇಬ್ಬರು ಮಹಾಪುರುಷರ ಜನ್ಮದಿನ. ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನ ಈ ದೇಶ ಆಚರಿಸ್ತಾ ಇದೆ. ಇಂಥ ಒಂದು ಮಹತ್ವದ ದಿನದಂದು ಈ ಮಹಾಪುರುಷರ ಅನೇಕ ವಿಚಾರಗಳನ್ನ ಜೀವನದಲ್ಲಿ ಸ್ವತಃ ತಾವು ಅದನ್ನ ಆಚರಿಸಿ ಇಳಿಸಿಕೊಂಡು ಸಮಾಜದಲ್ಲೂ ಕೂಡ ಆ ಒಂದು ವಿಚಾರ ಅನೇಕ ಮುಖಗಳಲ್ಲಿ ವ್ಯಕ್ತವಾಗುವುದಕ್ಕಾಗಿ ಇಡೀ ದೇಶಾದ್ಯಂತ ಹಲವು ಮುಖಗಳಲ್ಲಿ ಹಲವು ಸಮಾಜದ ಸಮುದಾಯಗಳಲ್ಲಿ ಸಂಘಟನೆಯನ್ನ ಕಟ್ಟಿ ಅದಕ್ಕಾಗಿ ತನ್ನ ಜೀವನವನ್ನೇ ಗಂಧದ ಕೊರಡಿನಂತೆ ತೇದು ಆ ಒಂದು ಸುಗಂಧವನ್ನ ಹರಡಿದಂತ ಒಬ್ಬ ರಾಷ್ಟ್ರ ಋಷಿಯ ಬಗ್ಗೆ ಕೆಲವು ಸಂಗತಿಗಳನ್ನು ತಮ್ಮೆದುರಿಗೆ ಹೇಳೋದಕ್ಕೆ ರಾಷ್ಟ್ರೋತ್ಥಾನ ಪರಿಷತ್ ಮತ್ತು ಉತ್ಥಾನ ಮಾಸಪತ್ರಿಕೆ ನನಗೆ ಸೂಚಿಸಿದೆ. ಅವರ ಆದೇಶದ ಪ್ರಕಾರ ಕೆಲವು ಸಂಗತಿಗಳನ್ನು ತಮ್ಮೆದುರಿಗೆ ಇಡೋದಕ್ಕೆ ನಾನು ಬಯಸ್ತೇನೆ. ದತ್ತಾತ್ರೇಯ ಬಾಪುರಾವ್ ಠೇಂಗಡಿ ಅವರನ್ನ ದತ್ತೋಪಂತ ಠೇಂಗಡಿ ಅಂತಾನೆ ಸಾಮಾನ್ಯವಾಗಿ ಎಲ್ರೂ ಬಲ್ಲರು. 1989ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದ ಪರಂ ಪೂಜನೀಯ ಡಾಕ್ಟರ್ ಕೇಶವರಾವ್ ಹೆಡ್ಗೇವಾರ್ ಅವರ ಜನ್ಮ ಶತಾಬ್ದಿ ವರ್ಷ ದೇಶಾದ್ಯಂತ ನಡೆಯಿತು. ಸಂಘದ ಸ್ವಯಂ ಸೇವಕರು ಅದನ್ನ ಹಲವು ಮುಖಗಳಲ್ಲಿ ಆಚರಿಸಿದರು. ಆ ವರ್ಷ ಸಂಘದ ಪ್ರಚಾರಕರಾಗಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದಂತ ಜೀವಿತರಾಗಿರುವಂತವರು ಮತ್ತು ವರ್ತಮಾನದಲ್ಲಿ ಅಂದ್ರೆ ಅವತ್ತಿನ 1989ರಲ್ಲಿ ಯಾರ್ಯಾರು ಪ್ರಚಾರಕರಾಗಿದ್ರೋ ಅಂಥವರನ್ನ ಹೀಗೆ ಪೂರ್ವ ಪ್ರಚಾರಕರು ವರ್ತಮಾನ ಪ್ರಚಾರಕರ ಒಂದು ಕಾರ್ಯಕ್ರಮ ನಾಗಪುರದ ರೇಷಂಬಾಗಿನಲ್ಲಿ ನಡೆಯಿತು. ಒಂದು ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಪೂಜ್ಯ ಸತ್ಯಮಿತ್ರಾನಂದಗಿರಿ ಮಹಾರಾಜ್ ಅವರು, ದೊಡ್ಡ ಸನ್ಯಾಸಿಗಳು, ಅವರು ಕೂಡ ಭಾಗವಹಿಸಿದ್ರು. ಸಂಘದ 3ನೇ ಪರಂ ಪೂಜನೀಯ ಸರಸಂಘ ಚಾಲಕರಾದ ಬಾಲಾಸಾಹೇಬ್ ದೇವರಸರು ಅವತ್ತು ವೇದಿಕೆ ಮೇಲಿದ್ರು. ಆ ಸಂದರ್ಭದಲ್ಲಿ ಒಂದು ಭಾಷಣ ದತ್ತೋಪಂತ ಠೇಂಗಡಿ ಅವರದ್ದು ನಡೆಯಿತು. ಎಲ್ಲ ಪ್ರಚಾರಕರನ್ನು ಉದ್ದೇಶಿಸಿ ಮಾಡಿದ ಆ ಭಾಷಣದಲ್ಲಿ ಅವರು ಒಂದು ಉತ್ಸಾಹದ ಅಲೆಯನ್ನು ಎಬ್ಬಿಸುವಂತ ಒಂದು ವಿಶೇಷ ಘೋಷಣೆಯನ್ನು ಮಾಡಿದ್ರು. ಒಂದು ಪರಿಸ್ಥಿತಿಯ ಕುರಿತಾದಂತ ಘೋಷಣೆ, ಯಾವುದೇ ವ್ಯಕ್ತಿಯ ಸಂಘಟನೆ ಬಗ್ಗೆ ಅಲ್ಲ, ರಾಷ್ಟ್ರದ ಭವಿಷ್ಯದ ಬಗ್ಗೆ ಅವರು ನುಡಿದಂತ ಒಂದು ಮಾತು. ಅದೇನು ಅಂತಂದ್ರೆ, ಅವರು ಅವತ್ತು ಹೇಳಿದ್ರು, ಇವತ್ತು ಭಾರತದಲ್ಲಿ ಮತ್ತು ಜಗತ್ತಿನ ಹಲವು ಕಡೆಗಳಲ್ಲಿ ಕಮ್ಯುನಿಸ್ಟ್ ವಿಚಾರದ ಒಂದು ದೊಡ್ಡ ಪ್ರಭಾವ ಕಾಣ್ತಾ ಇದೆ. ಅನೇಕ ಕಡೆಗಳಲ್ಲಿ ಅನೇಕ ಮುಖಗಳಲ್ಲಿ ಸಂಘಟನೆಗಳು, ಕಾರ್ಮಿಕರು, ವಿದ್ಯಾರ್ಥಿಗಳು, ರೈತರು, ಮಹಿಳೆಯರು, ಬುದ್ಧಿಜೀವಿಗಳು, ಹೀಗೆ ಹತ್ತಾರು ಮುಖಗಳಲ್ಲಿ ಈ ಒಂದು ಕಮ್ಯುನಿಸ್ಟ್ ಪ್ರಭಾವ ಕಾಣ್ತಾ ಇದೆ. ಈ ಕೆಂಪು ಧ್ವಜ ಏನಿದೆ, ಕೆಂಬಾವುಟ, ಇದರ ಮಹಿಮೆ ಇವತ್ತೇನು ಕಾಣ್ತಾ ಇದೆಯೋ ಅದು ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಪೇಲವವಾಗಿ ಮೊಸಕಾಗಿ
ಭಗವೆಯ ಬಣ್ಣ, ಕಾವಿಯ ಧ್ವಜ ಅದು ಭಾರತದಲ್ಲಿ ಮಹತ್ವವನ್ನು ಪಡೆಯಲಿದೆ ಅಂತ ಒಂದು ವೈಚಾರಿಕ ಪರಿವರ್ತನೆ, ಒಂದು ಸಾಮಾಜಿಕ ಬದಲಾವಣೆ, ಜನರ ಚಿಂತನೆಯಲ್ಲಿ ಆಗುವಂತ ಒಂದು ವ್ಯತ್ಯಾಸ ಇದು ನನ್ನ ಕಣ್ಣೆದುರಿಗೆ ಕಾಣ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ನಾವು ಅದನ್ನ ನೋಡೋರಿದ್ದೇವೆ ಅನ್ನುವಂತ ಒಂದು ಭವಿಷ್ಯವನ್ನು ನುಡಿದ್ರು. ಅಲ್ಲಿದ್ದವರೆಲ್ಲರೂ ಸಂತೋಷದಿಂದ ಅದನ್ನ ಆ ಮಾತನ್ನು ಸ್ವಾಗತಿಸಿದ್ದೇನೋ ಹೌದು. ಆದ್ರೆ ಎಲ್ಲರ ಮನಸ್ಸಿನಲ್ಲೂ ಒಂದು ಪ್ರಶ್ನೆನೂ ಇದು, ನಿಜವಾ ಇದು ಹಂಗಾಗತ್ತಾ ಅಂತ. 1989 ಜಗತ್ತಿನ ರಾಜಕೀಯ ವೈಚಾರಿಕ ಇತಿಹಾಸದಲ್ಲಿ ಒಂದು ವಿಶೇಷ ತಿರುವನ್ನು ಪಡೆದಂತ ವರ್ಷ. ಸೋವಿಯತ್ ರಷ್ಯಾದಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು. ಮೈಕೇಲ್ ಗೋರ್ಬಚೇವ್ ಅನ್ನುವಂಥ ಸೋವಿಯತ್ ರಷ್ಯಾದ ಪ್ರಮುಖರಾಗಿದ್ದಂತ, ಪ್ರಧಾನಿಯಾಗಿದ್ದಂತ ಮೈಕೇಲ್ ಗೋರ್ಬಚೇವ್ ಅವರು ಅಲ್ಲಿ ಮುಕ್ತತೆ ಮತ್ತು ವಿನ್ಯಾಸ, ಗ್ಲಾಸ್ನಾಸ್ಟ್ ಅಂಡ್ ಪೆರಿಸ್ಟ್ರಾಯಿಕಾ ಅಂತ ರಷ್ಯನ್ ಭಾಷೆಯಲ್ಲಿ ಹೇಳ್ತಾರೆ. ಆ ಒಂದು ಮುಕ್ತತೆ ಮತ್ತು ವಿನ್ಯಾಸದ ಘೋಷಣೆಯನ್ನು ಮಾಡಿದರು. 1989 ಅಕ್ಟೋಬರ್ನಲ್ಲಿ ನಡೆದ ನಾಗಪುರದ ಕಾರ್ಯಕ್ರಮದಲ್ಲಿ ಥೇಂಗಡಿಜಿಯವರು ಈ ಮಾತನ್ನು ಹೇಳಿದರು. ಅದಕ್ಕಿಂತ ಮೊದಲೇನೆ 1970ರಲ್ಲಿ ಇನ್ನೊಂದು ಕಾರ್ಮಿಕರ ಸಮ್ಮೇಳನದಲ್ಲಿ ಕೂಡ ಅವರು ಈ ಮಾತನ್ನು ಹೇಳಿದ್ರು. ನನ್ನ ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಕಮ್ಯುನಿಸ್ಟ್ ಕೋಟೆ ಜಗತ್ತಿನ ಎಲ್ಲೆಲ್ಲಿ ಇದೆಯೋ ಅದು ಕುಸಿದು ಬೀಳುವಂತ ಒಂದು ಕಾಲ ಸನ್ನಿಹಿತವಾಗಿದೆ ಈಗ. ಯಾಕೆಂದ್ರೆ ಈ ವಿಚಾರಕ್ಕೆ ಒಂದು ವೈಜ್ಞಾನಿಕ ತಳಹದಿ ಇಲ್ಲ. ಸಾಮಾಜಿಕ ವಾಸ್ತವಿಕತೆಯ ಅಡಿಗಲ್ಲಿನ ಮೇಲೆ ಕಟ್ಟಿದಂತ ಕೋಟೆ ಅಲ್ಲ ಇದು. ಜನರ ಮನಸ್ಸು, ಹೃದಯ, ಬುದ್ಧಿ, ಮಸ್ತಿಷ್ಕಗಳಿಗೆ ಅನುಕೂಲವಾಗುವಂತ ವಿಚಾರ ಇದಲ್ಲ. ಆದ್ದರಿಂದ ಇದು ಕೆಲವೇ ವರ್ಷಗಳಲ್ಲಿ ಶಿಥಿಲವಾಗಿ, ಸಡಿಲವಾಗಿ ಇದು ಕುಸಿದು ಹೋಗುವಂತ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ಅಂತೇಳಿ 1970ರಲ್ಲೂ ಕೂಡ ಅವ್ರು ಹೇಳಿದ್ರು. 89 ನವೆಂಬರ್ ತಿಂಗಳಿನಲ್ಲಿ ರಷ್ಯಾದಲ್ಲಿ, ಈಗ ತಾನೇ ನಾನು ಹೇಳಿದಂತೆ ಮೈಕೇಲ್ ಗೋರ್ಬಚೇವ್ ಆಡಳಿತದಲ್ಲಿ ಸೋವಿಯತ್ ರಷ್ಯಾ ಕುಸಿದು ಬಿತ್ತು. ಅಲ್ಲಿನ ಯುವಕರು, ಅಲ್ಲಿನ ಕಾರ್ಮಿಕರು, ಅಲ್ಲಿನ ರೈತರು, ಅಲ್ಲಿನ ಸಾಮಾಜಿಕ ಕಾರ್ಯಕರ್ತರು ಆ ಕೆಂಬಾವುಟವನ್ನ, ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ ಇದ್ದಂತ ಕೆಂಬಾವುಟವನ್ನ ಕಿತ್ತು ಬಿಸಾಡಿ ತಮ್ಮ ಕಾಲ ಕೆಳಗೆ ಅದನ್ನ ತುಳಿದು ಹಾಕಿದ್ರು. ಯಾರು ಒಂದು ದಿನದ ಮೊದಲನೇವರೆಗೆ ಅದರ ಬಗ್ಗೆ ಶ್ರದ್ಧೆಯಿಂದ ನಡ್ಕೊಳ್ತಿದ್ರು, ಅದೇ ಜನ ತಮ್ಮದೇ ವಿಚಾರದ ಆ ಧ್ವಜವನ್ನ ಮಣ್ಣು ಪಾಲು ಮಾಡಿದ್ರು. ಲೆನಿನ್ ಅವರ ಒಂದು ದೊಡ್ಡ ದೊಡ್ಡ ಮೂರ್ತಿಗಳು, ಪ್ರತಿಮೆಗಳು, ಅದನ್ನ ಸೋವಿಯತ್ ರಷ್ಯಾದ ಅನೇಕ ನಗರಗಳಲ್ಲಿದ್ದಂತ ಆ ಮೂರ್ತಿಗಳನ್ನ ಅಲ್ಲಿನ ಜನರೇ ಒಡೆದು ಕೆಳಗೆ ಹಾಕಿದ್ರು. ಯಾರೋ ವಿದೇಶದವರು ಬಂದು ಆಕ್ರಮಣ ಮಾಡಿದ್ದಲ್ಲ, ಯಾರೋ ವಿರೋಧಿ ಶಕ್ತಿಗಳು ಮಾಡಿದ್ದಲ್ಲ. ಯಾವ ನಾಡಿನ ಜನ ಯಾವ ಕಮ್ಯುನಿಸ್ಟ್ ವಿಚಾರವನ್ನು ಒಪ್ಪಿಕೊಂಡು ಅನೇಕ ವರ್ಷಗಳ ಕಾಲ ಆ ಕಮ್ಯುನಿಸ್ಟ್ ರಾಜ್ಯದಲ್ಲಿ ಇದ್ದು ಅದರಿಂದ ತಹತಹಿಸಿ, ಅದರಿಂದ ಬೇಸತ್ತು, ಅದರಿಂದ ಆಕ್ರೋಶವನ್ನು ತಾಳಿ ಆ ವಿಚಾರಕ್ಕೆ ತಿಲಾಂಜಲಿ ಕೊಡುವಂತ ಒಂದು ಪರಿಸ್ಥಿತಿ ಬಂತು. ಥೇಂಗಡಿಜಿಯವರು ಹೇಳಿದಂತ ಭವಿಷ್ಯ ಇದು ನಿಜವಾಗುವಂತ ಸ್ಥಿತಿಗೆ ಬಂತು. ಅದಾಗಿ ಒಂದಷ್ಟೇ ವರ್ಷಗಳಲ್ಲಿ ಭಾರತದ ಕಾರ್ಮಿಕ ಆಂದೋಲನದಲ್ಲಿ ಭಾರತೀಯ ಮಜ್ದೂರ್ ಸಂಘ ಮೊದಲನೇ ಸ್ಥಾನಕ್ಕೆ ಏರಿದಂತ ಒಂದು ವಿಶೇಷ ಘಟನೆ ಆಯಿತು. ಇವತ್ತು ಸುಮಾರು 1.25 ಕೋಟಿ ಸದಸ್ಯರಿರುವಂತ ಭಾರತೀಯ ಮಜ್ದೂರ್ ಸಂಘ ಭಾರತದ ಅತಿ ದೊಡ್ಡ ಶ್ರಮಿಕರ ಸಂಘಟನೆ, ಕಾರ್ಮಿಕರ ಸಂಘಟನೆ. ಅದರ ಸಂಸ್ಥಾಪಕರು ಮಾನ್ಯ ದತ್ತೋಪಂತ್ ಥೇಂಗಡಿಯವರು. ಕೆಂಬಾವುಟದ ಬಣ್ಣ ಮಸುಕಾಗಿ ಭಗವೆ ಧ್ವಜ ಮೇಲೆದ್ದ ಒಂದು ಅದ್ಭುತ ಪರಿವರ್ತನೆಯ ಈ ಒಂದು ಘಟನೆಯ ಮೂಲಕ ನಾವು ಥೇಂಗಡಿಜಿಯವರ ಕಾರ್ಯ, ಅವರ ಪರಿಶ್ರಮ, ಅವರ ದೂರದೃಷ್ಟಿ, ಅವರ ದ್ರಷ್ಟಾನ್ನಂಥ ಅವರ ವ್ಯಕ್ತಿತ್ವ, ಇದನ್ನು ನಾವು ಅರ್ಥ ಮಾಡ್ಕೊಳ್ಬೋದು.
ಕೆಂಗಡಿಜಿಯವರು ಈಗ ತಾನೇ ಹೇಳಿದಂತೆ ಅನೇಕ ಮುಖಗಳಲ್ಲಿ ಅವರ ವ್ಯಕ್ತಿತ್ವ ಅರಳಿತು. ಅವರನ್ನ ಕಾರ್ಮಿಕರ ನೇತಾರ ಅಂತ ಕರಿಬೇಕೋ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕನಾಗಿ ಒಬ್ಬ ಸಮಾಜದ ಸಂಘಟಕ ಅಂತ ಹೇಳಿ ಅವರನ್ನ ಬಣ್ಣಿಸಬೇಕೋ, ಅವರೊಬ್ಬ ಸಾಹಿತಿ, ಲೇಖಕ, ವಾಗ್ಮಿ, ಬುದ್ಧಿಜೀವಿ ಅನ್ನುವ ರೀತಿಯಲ್ಲಿ ಅವರನ್ನು ಗುರುತಿಸಬೇಕೋ, ಒಬ್ಬ ತತ್ವಜ್ಞಾನಿ, ದಾರ್ಶನಿಕ ಅನ್ನುವ ರೀತಿಯಲ್ಲಿ ಅವರ ಮಹಿಮೆಯನ್ನು ವರ್ಣಿಸಬೇಕೋ, ಇದು ಸ್ವಲ್ಪ ಅಸಮಂಜಸತೆಯನ್ನು ಉಂಟು ಮಾಡುವಂತ ಪರಿಸ್ಥಿತಿ. ಒಬ್ಬ ವ್ಯಕ್ತಿಗೆ ಇಷ್ಟೊಂದು ಮುಖಗಳಲ್ಲಿ ಕೇವಲ ಪ್ರವೇಶವಷ್ಟೇ ಅಲ್ಲ, ಅದರಲ್ಲಿ ಒಂದು ಅಧಿಕಾರ ಸ್ಥಾನ, ಒಂದು ಅಥಾರಿಟಿ, ಅದರ ಬಗ್ಗೆ ಕೂಲಂಕಷವಾಗಿ ಹೇಳಬಲ್ಲಂತ ಅವರ ಒಂದು ಅನುಭವ, ಪರಿಶ್ರಮ, ಇವುಗಳು ಆಳವಾದ ಅಧ್ಯಯನ, ಇದನ್ನ ಅನೇಕರು ಕಂಡಿದ್ದಾರೆ. ಸ್ವತಃ ನಾನು ಕೂಡ ಅದನ್ನು ಅನುಭವಿಸಿದ್ದೇನೆ. ಕೆಂಗಡಿಜಿಯವರು ಇವತ್ತು ಮಹಾರಾಷ್ಟ್ರದ ವಿದರ್ಭ ಅನ್ನುವ ಭಾಗದ ಆರ್ವಿ ಅನ್ನುವಂತ ಒಂದು ಚಿಕ್ಕ ಊರಿನಲ್ಲಿ ಜನ್ಮ ತಳೆದರು. ಅವರ ತಂದೆ ಆ ಊರಿನ ವಕೀಲರು, ಬಾಪುರಾವ್ ಅವರು. ತಾಯಿ ಜಾನಕಿಬಾಯಿ. ಅವ್ರಿಗೆ ಇನ್ನೊಬ್ಬ ನಾರಾಯಣ ಅನ್ನಂತ ಒಬ್ಬ ಸೋದರ, ಅನಸೂಯ ಅನ್ನಂತ ಸೋದರಿ, ಅವರು ಕೂಡ ಇತ್ತು. ಅದೇ ಊರಿನಲ್ಲಿ ಅವರು ಶಾಲೆಯ ವಿದ್ಯಾಭ್ಯಾಸವನ್ನು ಮುಗಿಸಿ ನಾಗಪುರಕ್ಕೆ ಕಾಲೇಜಿನ ವಿದ್ಯಾಭ್ಯಾಸಕ್ಕೆ ಬಂದರು. ಶಾಲಾ ಜೀವನದಲ್ಲಿ ಅತ್ಯಂತ ಮೇಧಾವಿ, ವಾಗ್ಮಿ, ಈ ರೀತಿಯ ಅವರ ಪರಿಚಯವನ್ನ ನಾವು ನೋಡುತ್ತೇವೆ. ಶಾಲೆಯಲ್ಲಿದ್ದಂತ ಪುಸ್ತಕಾಲಯದ ಹೆಚ್ಚು ಕಡಿಮೆ ಎಲ್ಲಾ ಪುಸ್ತಕಗಳನ್ನು ಅವರು ಓದಿ ಮುಗಿಸಿದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಎಲ್ಲ ತರಗತಿನಲ್ಲೂ ಅವರು ಕೂಡ ಮೊದಲನೇ ಅಥವಾ ಎರಡನೇ ಸ್ಥಾನವನ್ನ ಪಡಿತಾ ಇದ್ರು. ಆ ದಿನಗಳಲ್ಲಿ 1920 ನವೆಂಬರ್ 10 ದೀಪಾವಳಿಯ ದಿನ ಜನ್ಮ ತಳೆದಂತ ಕೆಂಗಡಿಜಿಯವರು 1942 ಅಂದ್ರೆ ಸುಮಾರು 27ನೇ ವರ್ಷದವರೆಗೆ ಭಾರತ ಬ್ರಿಟಿಷರ ಕಾಲದಲ್ಲಿ ಇದ್ದಿದ್ದನ್ನ ನೋಡಿದ್ದಾರೆ. ಸ್ವಾತಂತ್ರ್ಯದ ಹೋರಾಟದ ಒಂದು ಪ್ರಮುಖ ಕೇಂದ್ರ ನಾಗಪುರ ಆಗಿದ್ದರಿಂದ ಆ ಸ್ವಾತಂತ್ರ್ಯ ಸಂಗ್ರಾಮದ ಕಾವು, ಅದರ ಬಿಸಿ ಆರ್ವಿ ಅಂತ ಊರಿಗೂ ತಟ್ಟಿತ್ತು. ಆದ್ರಿಂದ ಭಾರತವನ್ನು ಬಿಡುಗಡೆಗೊಳಿಸಬೇಕು ಅನ್ನುವ ಒಂದು ಪ್ರಬಲವಾದಂತ ಇಚ್ಛೆ, ಆಕಾಂಕ್ಷೆಯಿಂದ ಕೆಂಗಡಿಜಿಯವರು ಕೂಡ ತಮ್ಮ ಶಾಲೆಯ ಗೆಳೆಯರನ್ನ ಕಟ್ಟಿಕೊಂಡು ಒಂದು ವಾನರ ಸೇನೆ ಅನ್ನುವ ಸಂಘಟನೆ ಶುರು ಮಾಡಿದರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ. ಅದೇ ರೀತಿ ಅವರು ಸ್ವತಂತ್ರ ಹೋರಾಟಕ್ಕಾಗಿ ಒಂದು ಸತ್ಯಾಗ್ರಹವನ್ನು ಮಾಡಿ ಪೊಲೀಸರು ಅವ್ರನ್ನ ಹಿಡಿದುಕೊಂಡು ಬಂದಾಗ ತಪ್ಪಿಸ್ಕೊಂಡು ಹೋದ್ರು. ಅವ್ರ ತಂದೆಗೆ ಇದೆಲ್ಲ ಇಚ್ಛೆ ಇರಲಿಲ್ಲ. ಅವರು ವಕೀಲರು, ಮಧ್ಯಮ ವರ್ಗದ ಮನೆ, ಅವರು ಈ ಎಲ್ಲ ಉಸಾಬರಿಯನ್ನು ಹಚ್ಕೊಳ್ಬಾರ್ದು ಅನ್ನುವಂತ ಮನಸ್ಸಿನಲ್ಲಿ ಇದ್ದಂಥವ್ರು. ಆದ್ರೆ ಬಾಪುರಾವ್ ಅವರಿಗೆ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಗೌರವ ಇತ್ತು. ಆದ್ರೆ ನನ್ನ ಮಗ ಚಿಕ್ಕವನು, ಇದರಲ್ಲೆಲ್ಲ ಈಗ ಅವನು ಏನಾದ್ರೂ ಇದನ್ನ ತನ್ನ ಸಮಯವನ್ನ ಇದಕ್ಕಾಗಿ ಕೊಟ್ರೆ ಅವನ ಭವಿಷ್ಯ ಇದಾಗ್ಬಿಡುತ್ತೆ, ಹಾಳಾಗೋಗುತ್ತೆ, ಅವನಿಗೆ ಓದ್ಬೇಕು ಅನ್ನುವ ವಿಚಾರ ಇದ್ದವರು. ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಇದ್ದವರೇನಲ್ಲ ಅವರು. ಹಾಗಾಗಿ ಅವ್ರ ಮಗನಿಗೆ ಬುದ್ಧಿವಾದ ಹೇಳೋ ಪ್ರಯತ್ನವನ್ನೇನೋ ಪಟ್ರು. ಆದ್ರೆ ಅದೇನು ಬಹಳ ಅದರ ಪರಿಣಾಮ ಏನಾಗಲಿಲ್ಲ. ದತ್ತೋಪಂತ್ ಅವರು ಕಾರ್ಮಿಕ ನಾಯಕರು, ರೈತರ ಬಗ್ಗೆ ಕಳಕಳಿಯಿಂದ ಸಂಘಟನೆ ಕಟ್ಟಿದ್ರು. ಇದು ನಂತರದ ಜೀವನದಲ್ಲಿ ನಾವು ನೋಡ್ತೀವಿ. ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಕನ್ನಡದಲ್ಲಿ ಒಂದು ಮಾತಿದೆ. ಆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನುವಂಥದ್ದು ಆರ್ವಿನಲ್ಲಿ ಅವರು ವಿದ್ಯಾರ್ಥಿಯಾಗಿದ್ದಾಗ, ಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ವಾನರ ಸೇನೆಯನ್ನು ಕಟ್ಟಿದಂತ ಸಂಘಟಕ ಪೂರ್ ಬಾಯ್ಸ್ ಫಂಡ್, ಅಲ್ಲಿನ ಬಡ ಮಕ್ಕಳಿಗಾಗಿ ಶಾಲೆಯ ಖರ್ಚಿಗೆ, ಶುಲ್ಕ, ಫೀಸು, ಪುಸ್ತಕ ಇತ್ಯಾದಿಗಳಿಗಾಗಿ ಅವ್ರ ಊರಿನ ಸ್ವಲ್ಪ ಶ್ರೀಮಂತರು ಅನ್ನಿಸ್ಕೊಳ್ಳುವಂತವ್ರ ಹತ್ರ ಹಣ ಸಂಗ್ರಹಿಸಿ ಅಥವಾ ಅಂತ ಮನೆಯ ವಿದ್ಯಾರ್ಥಿಗಳಿಂದ ಹಣವನ್ನು ಹೂಡಾಕಿ ಪೂರ್ ಬಾಯ್ಸ್ ಫಂಡ್ ಅನ್ನುವಂತ ಒಂದು ನಿಧಿಯನ್ನ ಸ್ಥಾಪಿಸಿ ಈ ಮಕ್ಕಳಿಗಾಗಿ ಸಹಾಯ ಕೊಡುವಂತ ವ್ಯವಸ್ಥೆಯನ್ನು ಮಾಡೋದಕ್ಕೆ ಮುಂದಾದರು. ಅಷ್ಟೇ ಅಲ್ಲ, ಆರ್ವಿನಲ್ಲಿ ಜುಗ್ಗಿ ಜೋಪಡಿ ನಿವಾಸಿ ಸಂಘ
ಗುಡಿಸಲು ನಿವಾಸಿ ಸಂಘವನ್ನು ಅವರು ಕಟ್ಟಿದ್ರು. ಯಾವಾಗ? ಶಾಲೆ ವಿದ್ಯಾರ್ಥಿಯಾಗಿದ್ದಾಗ. ಅಂದ್ರೆ ಅಂಥ ಒಂದು ವಯಸ್ಸಿನಲ್ಲೂ ಕೂಡ ಸಮಾಜದ ಬಗ್ಗೆ ಒಂದು ಕಳಕಳಿ, ಒಂದು ಸಂವೇದನೆ, ಬಡವರ ಬಗ್ಗೆ, ನಿರ್ಗತಿಕರ ಬಗ್ಗೆ ಅವರಿಗಿದ್ದಂತ ಅನುಕಂಪ ಮತ್ತು ನಾನೇನೋ ಮಾಡಬೇಕು ಅನ್ನುವಂತ ಒಂದು ಕರ್ತವ್ಯ ಬೋಧ, ಒಂದು ಸಾಮಾಜಿಕ ದೃಷ್ಟಿ, ಅದಕ್ಕಾಗಿ ತಾನೊಬ್ಬನೇ ಅಲ್ಲ 10 ಜನರನ್ನ ಜೋಡಿಸ್ಕೊಂಡು ಮಾಡಬೇಕು ಅನ್ನುವಂತ ಒಂದು ಸಂಘಟನೆಯ ಪ್ರಯತ್ನ, ಇದೆಲ್ಲವನ್ನು ಮಾಡ್ತಾ ಇರಬೇಕಾದ್ರೆ ತನ್ನ ಓದಿನ ಬಗ್ಗೆನೂ ಗಮನ ಕೊಡಬೇಕು ಅನ್ನುವಂತ ಒಂದು ನಿಷ್ಠೆ, ಈ ಎಲ್ಲ ಸಂಗತಿಗಳನ್ನು ಆ ವಯಸ್ಸಿನಲ್ಲೇ ಸಾಧಿಸಿದಂತ ದತ್ತೋಪಂತ್ ಹೆಗ್ಗಡೆಯವರು ಸ್ವಾಭಾವಿಕವಾಗಿ ಅವ್ರ ಮುಂದೆ ಅಂತಹದೇ ಒಂದು ಕ್ಷೇತ್ರದ ನೇತಾರರಾದರೂ ಅವರ ಜೀವನ ಅದಕ್ಕಾಗಿ ಮುಡಿಪಾಯಿತು ಅನ್ನುವಂಥದ್ದು ಅತ್ಯಂತ ಒಂದು ಸ್ವಾಭಾವಿಕವಾದಂತ ವಿಕಾಸ. ದತ್ತಾತ್ರೇಯರು ಜನ್ಮ ತಳೆದು 4 ವರ್ಷದವರೆಗೆ ಒಂದು ಶಬ್ದವನ್ನು ಮಾತಾಡಿರಲಿಲ್ಲ. ಯಾಕೆಂದ್ರೆ ಅದೇನೋ ಆಗಿ ಅಂತೂ ಅವರ ದನಿಯೇ ಹೊರಡ್ಲಿಲ್ಲ, ಮಾತೇ ಬರಲಿಲ್ಲ. ತಂದೆ ತಾಯಿಗೆ, ವಿಶೇಷವಾಗಿ ತಾಯಿಗೆ ತುಂಬಾ ಚಿಂತೆ ಆಯ್ತು, ನನ್ನ ಮಗ ಮೂಕನಾಗ್ಬಿಟ್ನೆ. ಆದ್ರೆ ಕೇಳಿಸ್ಕೋತಿದ್ರು, ಆದ್ರೆ ಗಂಟಲಿನಿಂದ ಸ್ವರ ಹೊರಡುತ್ತಿರ್ಲಿಲ್ಲ. ಅಂತ ಒಂದು ಸ್ಥಿತಿನಲ್ಲಿ ಒಂದು ಚಮತ್ಕಾರ ನಡೀತು ಅಂತ ಹೇಳ್ತಾರೆ. ಅವರ ಮನೆಗೆ ಯಾರೋ ಹಿರಿಯರು ಬಂದ್ರು, ಸಂತರು ಬಂದ್ರು, ಅವರು ಏನೋ ಒಂದು ಸೂಚನೆ ಕೊಟ್ರು. ಅದರ ಪ್ರಕಾರ ಆಗ್ಲೇನೆ ಗಾಣಿಗಾಪುರದ ದತ್ತ ಮಂದಿರದ ಒಂದು ಭಕ್ತಿಯಾದಂತ ಜಾನಕಿ ದೇವಿಯವರು ಮಗನಿಗೆ ದತ್ತಾತ್ರೇಯ ಹೆಸರನ್ನೇನೋ ಇಟ್ಟಿದ್ರು. ಅದಕ್ಕಾಗಿ ಅವರು ಗಾಣಿಗಾಪುರಕ್ಕೆ ಬಂದ್ರು. ಗಾಣಿಗಾಪುರಕ್ಕೆ ಬಂದು ಆ ದತ್ತ ಮಂದಿರದಲ್ಲಿ ಅನುಷ್ಠಾನ ಪೂಜೆಯನ್ನು ಮಾಡಿದ್ರು. ಭಗವಂತನ ಎದುರಿಗೆ, ದತ್ತಾತ್ರೇಯನ ಎದುರಿಗೆ ಪ್ರಾರ್ಥನೆಯನ್ನು ಮಾಡಿದ್ರು. ಏನಪ್ಪಾ, ಇಂಥ ಮಗನನ್ನೇನೋ ಕೊಟ್ಟೆ, ಆದ್ರೆ ಆತನಿಗೆ ಮಾತೇ ಬರೆದಿದ್ದಾಗ ಮಾಡಿದೆಯಲ್ಲ ಅಂತ ಬಹಳ ದುಃಖದಿಂದ ಆ ತಾಯಿ ನಿವೇದಿಸಿಕೊಂಡ್ರು. ದತ್ತೋಪಂತಿಯವರ ಜೀವನವನ್ನ ಕುರಿತು ಹೇಳುವಂತವರು ಇದನ್ನ ಹೇಳ್ತಾರೆ. ಸ್ವತಃ ದತ್ತೋಪಂತಿಗೆ ಅವರ ತಾಯಿನೇ ಹೇಳಿದಂತೆ ಪೂಜೆ ಮುಗಿಸಿ ಪ್ರಸಾದವನ್ನು ಸ್ವೀಕಾರ ಮಾಡಿ ವಾಪಸ್ಸು ಊರಿಗೆ ತೆರಳುತ್ತಿರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ದತ್ತೋಪಂತರು ಅಪ್ಪ ಅಂತೇಳಿ ಮೊದಲನೇ ಶಬ್ದವನ್ನ ಮರಾಠಿನಲ್ಲಿ ಹೊರಡಿಸಿದ್ರು. ತಾಯಿಗೆ ಇಷ್ಟೊಂದು ಆನಂದವಾಯಿತು. ಮಗುವನ್ನು ಎದೆಗೆ ಹಚ್ಕೊಂಡು ಊರಿಗೆ ಹೋಗಿ ಕೆಲವೇ ದಿನಗಳಲ್ಲಿ ಈ ಮಗು ಮಾತನ್ನ ಆರಂಭಿಸಿತು. ಅದರ ನಂತರ ಇಡೀ ಜೀವನದುದ್ದಕ್ಕೂ ತನ್ನ ವಾಣಿಯಿಂದ, ಹೃದಯದಿಂದ ಬಂದಂತಹ ಶಬ್ದಗಳಿಂದ ಸಹಸ್ರಾರು ಜನರ ಮನಸ್ಸನ್ನು ಗೆದ್ದು ಅವರ ವಿವೇಕಕ್ಕೆ, ಅವರ ವ್ಯಕ್ತಿತ್ವಕ್ಕೆ ದಾರಿದೀಪವನ್ನು ತೋರಿದಂತ ಒಬ್ಬ ಮಹಾಪುರುಷನಾದ್ರು ದತ್ತೋಪಂತರು. 4 ವರ್ಷ ಮಾತೇ ಆಡದಿದ್ದವರು ತನ್ನ ಮಾತಿನ ಮೂಲಕವೇ ಜಗತ್ತಿನ ಜನರನ್ನ ಗೆದ್ದಂತ ಒಂದು ಹಿರಿಯ ವ್ಯಕ್ತಿತ್ವ ದತ್ತೋಪಂತ್. BA LLB ಶಿಕ್ಷಣವನ್ನು ಅವರು ನಾಗ್ಪುರದಲ್ಲಿ ಮುಗಿಸಿದ್ರು. ಅದಾದ ನಂತರ ಅಲ್ಲಿ ಸಂಘದ ಸಂಪರ್ಕಕ್ಕೆ ನಾಗ್ಪುರದಲ್ಲಿ ಅವರು ಬಂದ್ರು. 1940ರಲ್ಲಿ ಪೂಜ್ಯ ಡಾಕ್ಟರ್ ಜಿ ಅವರ ನಿಧನವಾಯಿತು. ಅದರ ನಂತರ ಪೂಜ್ಯ ಗುರೂಜಿ ಗೋಲ್ವಾಲ್ಕರ್ ಅವರು ಸಂಘದ 2ನೇ ಸರಸಂಘ ಚಾಲಕರಾದರು. ಠೇಂಗಡಿಜಿಯವರು ಹೆಚ್ಚು ಕಡಿಮೆ ಅವರ ಮನೆಯಲ್ಲಿ ಇದ್ದೇನೆ ಅವರ LLB ಶಿಕ್ಷಣವನ್ನು ಮಾಡಿದರು. ಹಾಗಾಗಿ ಗುರೂಜಿ ಗೋಲ್ವಾಲ್ಕರ್ ಅವರಿಗೂ ಮತ್ತು ಠೇಂಗಡಿಜಿಯವರ ಒಂದು ಸಂಬಂಧ ಇದು ಅತ್ಯಂತ ಅವಿನಾಭಾವವಾದಂತ ಒಂದು ವಿಶಿಷ್ಟವಾದಂತ ಸಂಬಂಧ. ಅದು ಗುರೂಜಿಯವರ ಬಗ್ಗೆ ಅಪಾರವಾದಂತ ಶ್ರದ್ಧೆಯನ್ನು ತಾಳಿ ಅವರ ಬಗ್ಗೆ ಅವರು ಇಂಗ್ಲಿಷಿನಲ್ಲಿ ಕವನವನ್ನು ಕೂಡ ಬರೆದಿದ್ದಾರೆ ಠೇಂಗಡಿಜಿಯವರು. ಡಾಕ್ಟರ್ ಜಿಯವರ ಬಗ್ಗೆ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಡಾಕ್ಟರ್ ಹೆಡ್ಗೇವಾರ್ ಅವರು ಭಾರತಕ್ಕೆ, ಹಿಂದೂ ಸಮಾಜಕ್ಕೆ, ಭಾರತ ರಾಷ್ಟ್ರಕ್ಕೆ ಅವರ ಕೊಡುಗೆ ಎಂಥದ್ದು ಅನ್ನೋದರ ಬಗ್ಗೆ ವಿಶಿಷ್ಟವಾದಂತ ರೀತಿಯಲ್ಲಿ ಅದನ್ನು ವಿಮರ್ಶಿಸಿ ಠೇಂಗಡಿಜಿಯವರು ಬರೆದಿದ್ದಾರೆ.
ಅದಕ್ಕಾಗಿ ಸೂರ್ಯೋದಯಕ್ಕೆ ಪೂರ್ವ, ಸೂರ್ಯೋದಯಕ್ಕೆ ಮುನ್ನ, ಸೂರ್ಯೋದಯ ಅಂತಂದ್ರೆ ಡಾಕ್ಟರ್ಜಿಯವರ ಸಂಘ ಕಾರ್ಯ ಪ್ರಾರಂಭ ಮಾಡಿತ್ತು. ಅದಕ್ಕೆ ಮುನ್ನ ಹಿಂದೂ ಸಮಾಜ ಹೇಗಿತ್ತು ಇದನ್ನ ಅವರೊಂದು ಲೇಖನದಲ್ಲಿ ಬರೆದ ನಂತರ ಸೂರ್ಯನ ಪ್ರವೇಶ ಆದ ನಂತರ ಹೇಗೆ ಸ್ಥಿತಿ ಬದಲಾಗ್ತಾ ಹೋಯಿತು ಅನ್ನುವಂಥದ್ದನ್ನ ಅವರು ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಠೇಂಗಡಿಜಿಯವರು ನಾಗ್ಪುರದಲ್ಲಿ ಅಧ್ಯಯನ ಮುಗಿದ ನಂತರ ಪ್ರಚಾರಕರಾಗಿ ಹೊರಡುವ ಮನಸ್ಸನ್ನ ಮಾಡಿದ್ರು. ಸಂಘದ ಪೂರ್ಣಾವಧಿ ಕಾರ್ಯಕರ್ತನಾಗಿ ಪ್ರಚಾರಕನಾಗಿ ಹೊರಡಬೇಕು ಅಂತಂದ್ರೆ ಮನೆಯಲ್ಲಿ ಅಷ್ಟು ಸುಲಭವಾಗಿ ಅವರ ತಂದೆ ಅದಕ್ಕೆ ಒಪ್ಪಿರ್ಲಿಲ್ಲ. ಮಹಾರಾಧಾಂತವೇ ಆಯಿತು. ನಂತರ ಕೃಷ್ಣರಾವ್ ಮೊಹ್ರೀರ್ ಅನ್ನುವಂತ ಡಾಕ್ಟರ್ಜಿಯವರ ಮತ್ತು ಗುರುಜಿಯವರ ಬಹಳ ಹತ್ತಿರದ ಅವರ ಮನಸ್ಸಿಗೆ ಹತ್ತಿರವಾದಂತ ಕಾರ್ಯಕರ್ತ, ಸಂಘದ ಪ್ರಚಾರಕ ಅವರು ಬಾಪುರಾವ್ ಠೇಂಗಡಿ ಅವರನ್ನ ಮನವೊಲಿಸಿದ್ರು. ಬಾಪುರಾವ್ ಅವರು ಸ್ವೀಕಾರ ಮಾಡಿದ್ರು. ಠೇಂಗಡಿಜಿಯವರ ಪ್ರಚಾರಕರಾಗಿ ಹೊರಟರು. ಕೆಲವೇ ದಿನಗಳಲ್ಲಿ ಬಾಪುರಾವ್ ಠೇಂಗಡಿ ಅವರು ಕೂಡ ಸಂಘದ ಸ್ವಯಂ ಸೇವಕರಾಗಿದ್ದ ಅಷ್ಟೇ ಅಲ್ಲ, 1948ರಲ್ಲಿ ಸಂಘದ ಮೇಲೆ ಮೊದಲನೇ ಸಾರಿ ನಿಷೇಧ ಹಾಕಿದಾಗ ಅದರ ವಿರುದ್ಧ ಸತ್ಯಾಗ್ರಹ ಮಾಡಿದಂತ ಸ್ವಯಂ ಸೇವಕರಲ್ಲಿ ಬಾಪುರಾವ್ ಠೇಂಗಡಿ ಅವರು ಒಬ್ರು. ದತ್ತೋಪಂತ್ ಅವರನ್ನ ಕೇರಳಕ್ಕೆ ಪ್ರಚಾರಕರ ಕಳಿಸಲಾಯಿತು. ಕೇರಳದಲ್ಲಿ ಕಮ್ಯುನಿಸ್ಟ್ ವಿಚಾರ ಇದ್ದಂತ ದಿನಗಳು ಇವತ್ತಿಗೂ ಇದೆ. ಅಲ್ಲಿ ಹೋಗಿ ಒಬ್ಬ ಲಾಯರನ್ನು ಭೇಟಿ ಮಾಡಿ, ತಾವು ಈ ರೀತಿ ನಾಗಪುರದಿಂದ ಬಂದಿದ್ದೇನೆ, 1942ರ ಸುಮಾರು ಕಾಲ ಅದು, ನಾನು ಈ ರೀತಿ ಒಂದು ಹಿಂದೂ ಸಂಘಟನೆಯ ಕೆಲಸಕ್ಕಾಗಿ ಇಲ್ಲಿ ಬಂದಿದ್ದೇನೆ ಅಂತ ಮಾತನಾಡಿದಾಗ, ನೋಡಪ್ಪ, ಇಲ್ಲಿ ಅದಕ್ಕೇನು ಹೆಚ್ಚು ಅವಕಾಶ ಇಲ್ಲ, ನಿನಗೆ ಇಲ್ಲಿ ಯಶಸ್ಸು ಸಿಗೋದು ಕಷ್ಟ, ಆದ್ರಿಂದ ನಾಗ್ಪುರಕ್ಕೆ ನೀನು ಮರಳಿ ಹೋಗೋದೇ ಹೆಚ್ಚು ಹಿತಕರ ಅಂತ ಹೇಳಿ ಅವರು ಲಾಯರ್ ಅವರು ಫೀಸ್ ಇಲ್ಲದೇ ಅಡ್ವೈಸ್ ಮಾಡಿದ್ರು. ಆದ್ರೆ ಠೇಂಗಡಿಜಿಯವರು ಅಷ್ಟು ದುರ್ಬಲ ಮನಸ್ಸಿನವರಾಗಿರ್ಲಿಲ್ಲ. ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿ ಇಲ್ಲಿ ಅಯ್ಯೋ ಕೆಲಸ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹಿಂತಿರುಗಲಿಲ್ಲ. ಅದರ ಬದಲು ಸಮಾಜದಲ್ಲಿ ಯಾರನ್ನ ಸ್ವಲ್ಪ ಕೆಳವರ್ಗ ಅಂತ ಹೇಳಿ ಆರ್ಥಿಕ ಸಾಮಾಜಿಕ ದೃಷ್ಟಿಯಿಂದ ನೋಡ್ತಾರೋ ಅಂತ ಮೀನುಗಾರರು, ಕೂಲಿಕಾರರು, ಸಾಮಾನ್ಯ ಜನರು ಅಂತವರ ನಡುವೆ ಅವರು ಹೋಗಿ ಸಂಘದ ಕುರಿತು ಸಂಪರ್ಕ ಮಾಡಿ ಶಾಖೆಯನ್ನು ಪ್ರಾರಂಭ ಮಾಡಿ ಅವರನ್ನ ಸಂಘಕ್ಕೆ ತಂದ್ರು. ಅದರ ಪರಿಣಾಮ ಸುಮಾರು 4.5 ವರ್ಷಗಳ ಕಾಲ ಕೇರಳದಲ್ಲಿದ್ದು, ನಂತರ ಬಂಗಾಳಕ್ಕೆ, ಕಲ್ಕತ್ತಾದಲ್ಲಿ ಕೇಂದ್ರವಾಗಿ ಅವರ ಪ್ರಚಾರಕ ಜೀವನ ಮುಂದುವರಿಯಿತು. ಕೇರಳದಲ್ಲಿ ಅವರು ಮಾಡಿದ ಆ ಒಂದು ಪರಿಣಾಮವಾಗಿ ಅವರು ಹಾಕಿದ ಸಂಘದ ಅಡಿಗಲ್ಲಿನ ಕಾರಣಕ್ಕಾಗಿ ಇವತ್ತು ಕೇರಳದಲ್ಲಿ 3,500 ಸಂಘದ ಶಾಖೆಗಳಿವೆ. 106 ದಿನ ಸಂಘದ ಕಾರ್ಯವನ್ನು ಮಾಡುತ್ತಾ ಈ ದೇಶಕ್ಕಾಗಿ ತಮ್ಮ ಪ್ರಾಣಾಹುತಿಯನ್ನು ಕೊಟ್ಟಂತ ಅದ್ಭುತವಾದಂತ ಸಂಘದ ಇತಿಹಾಸವನ್ನ ಕೇರಳದ ಸ್ವಯಂ ಸೇವಕರು ಬರೆದಿದ್ದಾರೆ. ಕೇರಳದ ಒಬ್ಬೊಬ್ಬ ಕಾರ್ಯಕರ್ತರನ್ನು ಕೂಡ ಅಖಿಲ ಭಾರತೀಯ ವೇದಿಕೆಯಲ್ಲಿ ಗುರುತಿಸಿ ಮಾತನಾಡುವಷ್ಟರ ಮಟ್ಟಿಗೆ ದತ್ತೋಪಂತ್ ಠೇಂಗಡಿ ಅವರದ್ದು ಕೇರಳದ ಜೊತೆಗಿನ ಸಂಬಂಧ. ನಂತರ ಬಂಗಾಳದಲ್ಲೂ ಅಷ್ಟೇ. ಹಾಗಾಗಿ ಮಲಯಾಳಂ ಮತ್ತು ಬಂಗಾಲಿ ಎರಡೂ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು, ಬಂಗಾಳದಲ್ಲಿ ಸ್ವಲ್ಪ ಮಾತನಾಡುವಷ್ಟು ಅವರು ಭಾಷೆಯನ್ನು ಕೂಡ ಕಲಿತರು. ಅಲ್ಲೇ ಹೆಚ್ಚು ಕಾಲ ಇದ್ದಿದ್ರೆ ಆ ಭಾಷೆಯನ್ನು ಇನ್ನಷ್ಟು ಚೆನ್ನಾಗಿ ಮಾತನಾಡ್ತಿದ್ರು ಏನೋ. ಆದ್ರೆ ಕಾರ್ಯಕರ್ತರು ಜೊತೆಗೆ ಮಾತನಾಡೋದಕ್ಕೆ ಬೇಕಾಗುವಷ್ಟರ ಮಟ್ಟಿಗೆ ಈ ಎರಡೂ ಭಾಷೆಗಳಲ್ಲಿ ಅವರಿಗೆ ಪರಿಣತಿ ಇತ್ತು. ಠೇಂಗಡಿಜಿಯವರು ಈ ರೀತಿ ಒಂದಿಷ್ಟು ವರ್ಷಗಳ ಕಾಲ ಸಂಘದ ನೇರ ಶಾಖೆಯ ಕಾರ್ಯ ಮಾಡಿದ ನಂತರ ಮಧ್ಯಪ್ರದೇಶದಲ್ಲಿ ಅವರ ಸಂಘ ಕಾರ್ಯಕ್ಕಾಗಿ ಬರಬೇಕು ಅಂತ ಹೇಳಿ ಯೋಚನೆ ಆದಾಗ ದ್ವಾರಕಾ ಪ್ರಸಾದ್ ಮಿಶ್ರಾ ಅನ್ನುವಂಥವ್ರು ಕಾಂಗ್ರೆಸ್ಸಿನ ದೊಡ್ಡ ನಾಯಕರು, ಅವರು ಠೇಂಗಡಿಜಿಯವರ ನೀನು ಯಾಕೆ ಸ್ವಲ್ಪ ಕಾರ್ಮಿಕರ ಸಂಘಟನೆಯಲ್ಲಿ ಕೆಲಸ ಮಾಡಬಾರದು? 1947 ನಂತರ, ಸ್ವಾತಂತ್ರ್ಯ ಬಂದ ನಂತರ ಸಂಘದ ಮೇಲೆ ಗಾಂಧೀಜಿ ಹತ್ಯೆ ಒಂದು ಮಿಥ್ಯಾರೋಪವನ್ನ ಹೊರಿಸಿ ಸಂಘ ನಿಷೇಧ ಮಾಡಿ ಅದರ ಒಂದು ಅಗ್ನಿ ಪರೀಕ್ಷೆಯಿಂದ ಸಂಘ
ಸತ್ಯದ ಒಂದು ಗೆಲುವು ಆಗಿದ್ದರಿಂದ ಸಂಘ ಪುನಃ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿತ್ತು. ಆಗ ಇಡೀ ದೇಶದಲ್ಲಿ ಸಂಘ ಕಾರ್ಯಕ್ಕಾಗಿ ಎಲ್ಲ ಕಡೆ ಜನರನ್ನು ಕಳಿಸುವಂತ ಅವಶ್ಯಕತೆ ಅತಿ ಹೆಚ್ಚಿತ್ತು. ಅದೇ ರೀತಿ ಸ್ವಯಂ ಸೇವಕರು ಬೇರೆ ಬೇರೆ ಕ್ಷೇತ್ರಗಳ ಕೆಲಸ ಮಾಡಬೇಕು ಅನ್ನುವಂತ ಒಂದು ವಿಚಾರ ಬಂದಿತ್ತು. ಅದಕ್ಕಾಗಿ ಪೂಜನೀಯ ಗುರೂಜಿ ಗೋಲ್ವಲ್ಕರ್ ಅವರು ತಕ್ಷಣ ಠೇಂಗಡಿಜಿಯವರನ್ನ ನೀನು ಈ ಒಂದು ಕಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡುವು ಅಂತ ಹೇಳಿ, ಅದಕ್ಕಾಗಿ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇಂಟಕ್ ಅದರ ಸದಸ್ಯತ್ವವನ್ನು ಪಡೆದು ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡುವ ಅನುಭವಕ್ಕಾಗಿ ಅವರು ಪ್ರವೇಶ ಮಾಡಿದ್ರು. ಅದರಲ್ಲಿ ಮಜ್ದೂರ್ ಕ್ಷೇತ್ರದಲ್ಲಿ, ಕಾರ್ಮಿಕರ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅದರ ಪ್ರದೇಶದ ಕಾರ್ಯದರ್ಶಿ ಆಗುವಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಕಮ್ಯುನಿಸ್ಟ್ಗೆ ಸೇರಿದಂತ ಸಂಘಟನೆ, ಅದರಲ್ಲೂ ಕೂಡ ಅವರು ಪದಾಧಿಕಾರಿಗಳ ಕೆಲಸ ಮಾಡಿದರು. ಹೀಗೆ ಇನ್ನೊಂದು ವಿಚಾರದ ಕಾರ್ಮಿಕ ಸಂಘಟನೆಯಲ್ಲಿ ಹೋಗಿ ಕೆಲಸ ಮಾಡಿ ಅನುಭವವನ್ನು ಪಡೆದು ಅಲ್ಲಿ ಪದಾಧಿಕಾರಿಯಾಗಿದ್ದು ಅದರ ಒಳಹೊರಗುಗಳನ್ನು ತಿಳ್ಕೊಂಡು ಒಂದು ಹೊಸ ಸಂಘಟನೆಯನ್ನ ರಾಷ್ಟ್ರೀಯ ವಿಚಾರದ ಆಧಾರದ ಮೇಲೆ ಸಂಘ ವಿಚಾರದ ಬೆಳಕಿನಲ್ಲಿ ಭಾರತದ ಹಿತಕ್ಕೆ ಅನುಕೂಲವಾಗುವಂತೆ ಒಂದು ಹೊಸ ಸಂಘಟನೆಯನ್ನು ಕಟ್ಟುವ ತಯಾರಿಯನ್ನು ಅವರು ಮಾಡಿದರು. ಆ ಕಾರಣಕ್ಕಾಗಿ 1955ರಲ್ಲಿ ಭೋಪಾಲ್ನಲ್ಲಿ ಭಾರತೀಯ ಮಜ್ದೂರ್ ಸಂಘ ಪ್ರಾರಂಭ ಆಯಿತು. ಠೇಂಗಡಿಜಿಯವರು ಅವತ್ತು ಪ್ರಾರಂಭ ಮಾಡಿದಾಗ ಯಾರು ಕೂಡ ಈ ಒಂದು ಪ್ರಯತ್ನವನ್ನ ಅಷ್ಟು ಸ್ವಾಗತ ಮಾಡುವಂತ ಸ್ಥಿತಿ ಏನಿರ್ಲಿಲ್ಲ. ಜನ ನಗುವಂತ ಸ್ಥಿತಿ ಇತ್ತು. ಹೇಗೆ ಡಾಕ್ಟರ್ ಜಿ ಅವರು ಸಂಘದ ಕಾರ್ಯ ಪ್ರಾರಂಭ ಮಾಡಿದಾಗ ಹಿಂದೂ ಸಂಘಟನೆ ಮಾಡೋದು ಇಷ್ಟೊಂದು ಸುಲಭವೇ ಅಂತೇಳಿ ಜನ ಹೆಡಿಗೆವಾರಿಗೆ ಹೆಡ್ ಗವಾರ್ ಅಂತ ಹೇಳಿದ್ರಲ್ಲ, ಅದೇ ರೀತಿನಲ್ಲೇ ಠೇಂಗಡಿಜಿ ಅವರಿಗೆ ಇವರಿಗೆ ಯಾಕೋ ಹುಚ್ಚು, ಇವ್ರಿಗೆ ಗೊತ್ತಿಲ್ಲ, ಮರಳು ಕಾಣತ್ತೆ, ಜಗತ್ತೆಲ್ಲ ಕಮ್ಯುನಿಸ್ಟ್ ಮಯ ಆಗಿದೆ, ಇವರು ಅದನ್ನ ಬಿಟ್ಟು ಇನ್ನೊಂದು ಸಂಘಟನೆ ಶುರು ಮಾಡ್ತಾರಂತೆ, ಇವ್ರಿಗೆ ಏನ್ ಅರ್ಥವಾಗತ್ತೆ ಅಂತ ಹೇಳಿದಂತವ್ರು ಇದ್ದಾರೆ. ಆದ್ರೆ ದೂರದೃಷ್ಟಿ ಇದ್ದಂತ ಒಬ್ಬ ಮನುಷ್ಯ ಇಂಥ ಮಾತುಗಳನ್ನ ಕೇಳಿ ಹಿಂದೆ ಸರಿಯುವಂತವ್ರು ಆಗಿರ್ಲಿಲ್ಲ ಅನ್ನೋದು ಕೇರಳದಲ್ಲಿ ಸಂಘದ ಕಾರ್ಯ ಪ್ರಾರಂಭ ಆಗಿದ್ದರಿಂದನೇ ನಮ್ಗೆ ಗೊತ್ತಾಗಿದೆ. ಹೀಗೆ ಒಂದು ಸಣ್ಣ ಕತೆ ನೆನಪಾಗತ್ತೆ. ಘೋರ ಚಳಿ, ಮೈ ಕೊರೆಯುವ ಚಳಿಯ ದಿನಗಳು. ಆ ದಿನಗಳಲ್ಲಿ ಒಂದು ಸಣ್ಣ ಉತ್ತದ ಮಣ್ಣಿನ ಹೆಂಟೆ ನಡುವಿನಿಂದ ಒಂದು ಹರಿದಾಡುವ ಹುಳು ನಿಧಾನವಾಗಿ ಹೊರಗೆ ಬಂತು. ಆದ್ರ ಆ ಹುಳುವಿನ ಸಂಬಂಧಿ ಯಾರು ಕೇಳ್ತತೆ, ಏನಪ್ಪಾ ಚಳಿನಲ್ಲಿ ಯಾಕೆ ಹೊರಟೆ ಅಂತ. ಆ ಹುಳು ಹೇಳ್ತು, ಇಲ್ಲ ಒಂದ್ ಸ್ವಲ್ಪ ಹೊರಗಡೆ ಬಂದಾರ, ಒಂದ್ ಸ್ವಲ್ಪ ಇದನ್ನ ತಿನ್ನೋದಕ್ಕೆ ನಾವು ನೋಡೋಣ ಅಂತ ಹೇಳಿ ಹೊರಡ್ತಿಂತಾರೆ. ಅಯ್ಯೋ ಸತ್ತೋಗ್ಬಿಡ್ತೀಯ ನಿನ್ ಚಳಿನಲ್ಲಿ ಅಂತ ಹೆದರಿಸ್ತಂತೆ. ಇರ್ಲಿ ನೋಡೋಣ ಅಂತೇಳಿ ಹುಳು ನಿಧಾನವಾಗಿ ಹೇಳ್ತು. ಒಂದು ಮಾವಿನ ಮರದ ಕೆಳಗಡೆ ಹತ್ಕೊಂಡು ಬರ್ತಾ ಇತ್ತಂತೆ. ಮೇಲ್ಗಡೆಯಿಂದ ಒಂದು ಗಿಣಿ ಅದನ್ನ ನೋಡ್ತು. ನೋಡಿ, ಏನಪ್ಪಾ ಹೊರಟಿದ್ಯಾ ಅಂತ ಹೇಳ್ತು. ಮಾವಿನ ಹಣ್ಣು ತಿನ್ನೋಕೆ. ಅಯ್ಯೋ, ಈಗ ಇನ್ನು ಚಳಿಗಾಲಪ್ಪ, ಈಗ ಮಾವಿನ ಹಣ್ಣಂತೆ ಚಿಗುರಿನಲ್ಲಿ ಇನ್ನು ಹೂ ಕೂಡ ಬಿಟ್ಟಿಲ್ಲ. ಅದು ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾಗಿ ಅದಾದ್ಮೇಲೆ ತಾನೇ ಅವಾಗ ಬಾ ಅಂತ. ಇರ್ಲಿ, ನಾನೀಗ್ಲಿಂದ ನಡಿಯಕ್ ಹೊರಟಿದ್ದೀನಲ್ಲ, ನಾನು ನಿಧಾನವಾಗಿ ಹೋಗ್ತೋದು, ಮೇಲೆ ಹೋಗ್ತಾ 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 ಬರ್ತಿದ್ದಂಗೆ ನಾನು ಅಲ್ಲಿ ತಲುಪೋ ಜೊತೆಗೆ ಹಣ್ಣು ಬಿಟ್ಟಿರುತ್ತೆ ಅಂತೇಳಿ ಹುಳು ಹೇಳಿ, ಸರಿ ನಿನ್ನ ಕರ್ಮ ಅಂತೇಳಿ ಗಿಳಿ ಹಾರೋಯ್ತು. ಆದ್ರೆ ಹುಳು ತನ್ನ ಪ್ರಯತ್ನವನ್ನು ಬಿಡ್ಲಿಲ್ಲ. ಅನೇಕರು ದೂರದ ಒಂದು ಗುರಿಯನ್ನ ಇಟ್ಕೊಂಡು ಯಾರಾದ್ರೂ ಕಾರ್ಯವನ್ನು ಪ್ರಾರಂಭ ಮಾಡಿದಾಗ ಕಾಲಿಡಿಯೋರು ಬಹಳ ಜನ ಇರ್ತಾರೆ. ಅನೇಕ ಬಾರಿ ಅವರ ಉತ್ಸಾಹದ ಮೇಲೆ ನೀರೇರಿಸ್ತಾರೆ, ವಿರೋಧವನ್ನೂ ಮಾಡ್ತಾರೆ. ಕೆಲವರು ನಗೆಪಾಟ್ಲಾಗಿ ಸಿಕ್ಕಾಕೊಳ್ತೇವೆ ಇಂಥ ಪ್ರಯತ್ನಗಳು. ಈ ಎಲ್ಲವನ್ನೂ ಅನುಭವಿಸಿದ್ರು ಠೇಂಗಡಿಜಿಯವರು. RSS ನವರಿಗೆ ಕಾರ್ಮಿಕ ಸಂಘಟನೆ ಮಾಡಕ್ಕಾಗತ್ತಾ? ನೀವು ಶಾಖೆ ನಡೆಸ್ಬೋದು, ನಿಮಗೇನು ಆರ್ಥಿಕ ವಿಷಯ ಗೊತ್ತಿದೆ ಅಂತ ಹೇಳಿದವರು ಉಂಟು. ಆದ್ರೆ ಎಲ್ಲ ರೀತಿಯ ಟೀಕೆ ಟಿಪ್ಪಣಿಗಳು, ಕಾಲೆಳೆತ ಇತ್ಯಾದಿ ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಠೇಂಗಡಿಜಿ ಅವರು ಭಾರತೀಯ ಮಜ್ದೂರ್ ಸಂಘದ ಕಾರ್ಯವನ್ನು ಪ್ರಾರಂಭ ಮಾಡಿದರು.
ಅವರು ಕಾರ್ಯಾಲಯದಲ್ಲಿ ಕುಳಿತರು, ಪ್ರವಾಸ ಮಾಡಿದ್ರು, ಜಗತ್ತಿನ ಆರ್ಥಿಕ ವಿಚಾರಗಳನ್ನು ಓದಿದ್ರು, ಅಧ್ಯಯನ ಮಾಡಿದ್ರು, ಭಾರತದ ಆರ್ಥಿಕ ಸ್ಥಿತಿಯ ಕುರಿತು ಅವರು ಪರಿಶೀಲಿಸಿದ್ರು, ಅದರ ಬಗ್ಗೆ ಹೇಳುವಷ್ಟರ ಮಟ್ಟಿಗೆ ಅವರ ಅಧ್ಯಯನ ನಡೀತು. ಕಾರ್ಮಿಕರ ನೋವುಗಳೇನು, ಅವರ ನಿಲುವುಗಳೇನು, ಅವರ ಬೇಡಿಕೆಗಳೇನು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ಟ್ರೇಡ್ ಯೂನಿಯನ್ನಿನ ಅನೇಕ ಪಟ್ಟುಗಳನ್ನ ಕಲಿಬೇಕಾಯ್ತು. ಈ ಎಲ್ಲವನ್ನೂ ಅವರು ಸ್ವತಃ ಕಲಿತು. ಆದ್ರಿಂದನೇ ಗುರುಜಿ ಗೋಲ್ವಾಲ್ಕರ್ ಅವರು ಹೇಳಿದ್ರು, ಥೇಂಗಡಿಜಿ ಸಿಂಗಲ್ ಹ್ಯಾಂಡೆಡ್ಲಿ ಬಿಲ್ಟ್ BMS. ಇದು ಗುರೂಜಿ ಗೋಲ್ವಾಲ್ಕರ್ ಅವರು ಅವ್ರಿಗೆ ಕೊಟ್ಟಂತ ಪ್ರಶಸ್ತಿ ಪತ್ರ. ಹೀಗೆ ಏಕಮೇವಾದ್ವಿತೀಯನಾಗಿ ಭಾರತೀಯ ಮಜ್ದೂರ್ ಸಂಘವನ್ನ ಭದ್ರಕೋಟೆಯಾಗಿ ಅವರು ಕಟ್ಟಿ ನಿಲ್ಲಿಸುವಲ್ಲಿ ಯಶಸ್ವಿಯಾದ. ಅದರಿಂದ ಒಬ್ಬ ವ್ಯಕ್ತಿ ಈ ರೀತಿ ಪರಿಸ್ಥಿತಿಯ ಎಲ್ಲ ವಿರೋಧಗಳನ್ನು ಲೆಕ್ಕಿಸದೆ ಮುಂದೆ ಹೋಗ್ತಾನೆ, ಆಗ ಆತ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಥೇಂಗಡಿಜಿಯವರೊಂದು ಜೀವಂತ ಉದಾಹರಣೆ. ಭಾರತೀಯ ಮಜ್ದೂರ್ ಸಂಘ ಅಷ್ಟೇ ಅಲ್ಲ, ದೇಶದಲ್ಲಿ ಆಹಾರ ಉತ್ಪಾದನೆಯ ಸಂಕಟ ಬಂದಾಗ, ರೈತರ ಮೇಲೆ ಅನೇಕ ರೀತಿಯ ಕಾನೂನುಗಳ ಕಾರಣಕ್ಕಾಗಿ ಭಾರತದ ರೈತ ಸಮುದಾಯ ತತ್ತರಿಸ್ತಾ ಇರುವಾಗ, ಅವರು ಹೇಗೆ ಕಾರ್ಮಿಕ ಮಜ್ದೂರ್ ಹೇಗೆ ಭಾರತದಲ್ಲಿ ನಿರ್ಮಾಣದ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಆರ್ಥಿಕ ಉತ್ಪಾದನೆಯನ್ನ ಉಂಟು ಮಾಡ್ತಾನೋ, ಅದೇ ರೀತಿ ಕೃಷಿ ಕ್ಷೇತ್ರದಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತ ರೈತ ಅನ್ನದಾತ, ಆತ ಭಾರತದ ಆರ್ಥಿಕತೆಯ ಬಹುದೊಡ್ಡ ಬೆನ್ನೆಲುಬು. ಆದ್ರಿಂದ ಕೃಷಿಕರು ಮತ್ತು ಕಾರ್ಮಿಕರು, ರೈತರು ಮತ್ತು ಮಜ್ದೂರರು, ಈ ಇಬ್ಬರದ್ದು ಸಂಘಟನೆ ಅವಶ್ಯಕ ಅಂತ ಹೇಳಿ ಮನಗೊಂಡು ಅವರು ಭಾರತೀಯ ಕಿಸಾನ್ ಸಂಘವನ್ನ ಪ್ರಾರಂಭ ಮಾಡಿದ್ರು. ಅವರು ಅದನ್ನು ಯೋಜನೆ ಮಾಡುತ್ತಿದ್ದ ಹೊತ್ತಿನಲ್ಲಿ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಬಂದಿದ್ರಿಂದ ಆ ಕಾರ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವಿಳಂಬ ಆಯಿತು. ಆದ್ರಿಂದ ತುರ್ತು ಪರಿಸ್ಥಿತಿ ನಂತರ ಭಾರತೀಯ ಕಿಸಾನ್ ಸಂಘ ಆರಂಭ ಆಯಿತು. ಅದಕ್ಕೆ ಬೇಕಾದಂತ ವೈಚಾರಿಕ ಸಿದ್ಧಾಂತದ ಅಡಿಗಲ್ಲನ್ನ, ಅದಕ್ಕೆ ಬೇಕಾದಂತಹ ಸಂಘಟನೆಯ ಒಂದು ಫ್ರೇಮ್ ವರ್ಕ್ ಅನ್ನ ಥೇಂಗಡಿಜಿಯವರೇ ಒದಗಿಸಿಕೊಟ್ರು. 1989-90ರಲ್ಲಿ ಜಗತ್ತಿನಲ್ಲಿ ಒಂದು ಆರ್ಥಿಕ ಪುನರ್ವಿನ್ಯಾಸದ ಮಾತು ಕೇಳಿ ಬಂತು, ಎಕನಾಮಿಕ್ ರೀಸ್ಟ್ರಕ್ಚರಿಂಗ್. ಸೋವಿಯತ್ ರಷ್ಯಾ ಕುಸಿದು ಬಿದ್ದಿತ್ತು. ಅಂತ ಒಂದು ಪರಿಸ್ಥಿತಿನಲ್ಲಿ ಡಂಕೆಲ್ ಪ್ರಸ್ತಾವದ ಕುರಿತು ಚರ್ಚೆ ನಡೀತಾ ಇತ್ತು. ಹೊಸ ಮುಕ್ತ ಆರ್ಥಿಕ ನೀತಿ ಬರಬೇಕು ಅನ್ನುವಂತ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಹೀಗೆ ಒಂದು ಜಾಗತೀಕರಣದ ಹೊಸ ಗಾಳಿ ಬೀಸ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಸಾಮಾನ್ಯ ದೇಶಗಳನ್ನ ಕಬಳಿಸುವಂತ, ಅವರ ಮುಷ್ಟಿನಲ್ಲಿ ಇಟ್ಕೊಳ್ಳುವಂತ ಒಂದು ಹುನ್ನಾರವನ್ನು ನಡೆಸ್ತಿರ್ಬೇಕಾದ್ರೆ, ಭಾರತದಲ್ಲಿ ದ್ವಿತೀಯ ಸ್ವತಂತ್ರ ಸಂಗ್ರಾಮ ಅನ್ನುವಂತ ಹೆಸರಿನಲ್ಲಿ ಸ್ವದೇಶಿ ಆಂದೋಲನ ಪ್ರಾರಂಭ ಆಯಿತು. ಭಾರತವನ್ನ ಆರ್ಥಿಕವಾಗಿ ಸ್ವತಂತ್ರವಾಗಿ ಇಡಬೇಕು, ಇನ್ಯಾವುದೋ ದೇಶದ ಕಂಪನಿಗಳ ಕೈನಲ್ಲಿ ಭಾರತವನ್ನ ಒಪ್ಪಿಸಿ ಬಿಡಬಾರದು. ಭಾರತದ ಸ್ವಾತಂತ್ರ್ಯ ಕೇವಲ ರಾಜಕೀಯವಾದಷ್ಟೇ ಅಲ್ಲ, ಬೌದ್ಧಿಕ ಸ್ವಾತಂತ್ರ್ಯ, ಸಾಂಸ್ಕೃತಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಇವೆಲ್ಲವೂ ಕೂಡ ಅಷ್ಟೇ ಮಹತ್ವದ್ದು. ಈ ಒಂದು ವಿಚಾರವನ್ನು ಹೇಳಿ ಸ್ವದೇಶಿ ಆಂದೋಲನದ ಶಂಖನಾದವನ್ನ ಥೇಂಗಡಿಜಿಯವರು ಮಾಡಿದ್ರು. ಅದರಿಂದ ಸ್ವದೇಶಿ ಜಾಗರಣ ಮಂಚ ಪ್ರಾರಂಭ ಆಯಿತು. ಈ ಸ್ವದೇಶಿ ಜಾಗರಣ ವೇದಿಕೆಯ ಪ್ರಾರಂಭದ ದಿನಗಳಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ಸೈದ್ಧಾಂತಿಕ ವಿಚಾರಗಳನ್ನು ಇಟ್ಟಿದ್ದಷ್ಟೇ ಅಲ್ಲ, ಅದಕ್ಕಾಗಿ ಅನೇಕ ಸಂಘ ವಿಚಾರ ಪರಿವಾರದಿಂದ ಹೊರಗಡೆ ಇರುವಂತ ಕಮ್ಯುನಿಸ್ಟರು, ಸೋಷಿಯಲಿಸ್ಟರು, ಬೇರೆ ಬೇರೆ ವಿಚಾರದವರನ್ನು ಕೂಡ ಸೇರಿಸಿ ಸ್ವದೇಶಿ ಜಾಗರಣದ ವೇದಿಕೆ ಒಂದು ವಿಶಾಲವಾದ ವೇದಿಕೆ ಆಗೋದಕ್ಕಾಗಿ ಅವರು ಪ್ರಯತ್ನ ಮಾಡಿದರು. ಇದೇ ಒಂದು ಪ್ರಯತ್ನದಲ್ಲಿ ನಾಗ್ಪುರ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಇದ್ದಂತ ಒಬ್ಬ ಅರ್ಥಶಾಸ್ತ್ರಿ, ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಡ್ ಹೋಲ್ಡರ್ MG ಬೋಖ್ರೆ ಅವರು, ಅವ್ರ ಜೊತೆಗೆ ಮಾತುಕತೆ ನಡೀತು. ಅಂತ ಸಂದರ್ಭದಲ್ಲಿ MG ಬೋಖ್ರೆ ಅವರು ಈ ಒಂದು ವಿಚಾರವನ್ನ ಒಪ್ಪಿಕೊಂಡ್ರು. ನಿಧಾನವಾಗಿ ಅವರು ಕೇವಲ ಆರ್ಥಿಕ ವಿಚಾರದ ಸ್ವದೇಶಿ ವಿಚಾರವನ್ನು ಒಪ್ಪಿದ್ದಷ್ಟೇ ಅಲ್ಲ, ಸಂಘ ವಿಚಾರದ, ಹಿಂದೂ ರಾಷ್ಟ್ರದ ವಿಚಾರವನ್ನು ಅವರು ಒಪ್ಪಿಕೊಂಡ್ರು. ಸಂಘದ ಕಾರ್ಯಕ್ರಮಕ್ಕೆ ಬಂದ್ರು. ನಾನು ಬಹಳ ವರ್ಷ ತಪ್ಪು ಹಾದಿನಲ್ಲಿ ನಡೆದಿದ್ದೆ ಅನ್ನುವಂಥದ್ದನ್ನು ಅವರು ಒಪ್ಪಿಕೊಂಡ್ರು. ಅಂತ ಒಬ್ಬ ಕಮ್ಯುನಿಸ್ಟ್ ವಿಚಾರದವರ ಮನಸ್ಸನ್ನು ತಿರುಗಿಸಿದ್ದಷ್ಟೇ ಅಲ್ಲ,
ಅವರ ಆಳವಾದ ಅಧ್ಯಯನದ ಪರಿಚಯವಿದ್ದಂತಹ ಟೆಂಗ್ಡಿಜಿ ಅವರು ಅವರಿಂದ ಹಿಂದೂ ಎಕನಾಮಿಕ್ಸ್ ಅನ್ನುವಂತ ಒಂದು ಪುಸ್ತಕವನ್ನೇ ಬರೆಸಿದ್ರು. MG ಬೋಕರರು ಸ್ವತಃ ವಿದ್ವಾಂಸರು, ಆದ್ರೆ ಕಮ್ಯುನಿಸ್ಟ್ ವಿಚಾರದವರಾಗಿದ್ರು. ಅಂತವರ ವಿಚಾರ ಪರಿವರ್ತನೆಯಾಗಿ, ಹೃದಯ ಪರಿವರ್ತನೆಯಾಗಿ, ಟೆಂಗ್ಡಿಜಿ ಅವರ ಸ್ನೇಹದಿಂದಾಗಿ ಅವರು ಹಿಂದೂ ಎಕನಾಮಿಕ್ಸ್ ಅನ್ನುವಂತಹ ಒಂದು ಗ್ರಂಥವನ್ನೇ ಬರೆಯುವಷ್ಟು ಮಟ್ಟಿಗೆ ಆ ದಾರಿನಲ್ಲಿ ಮುಂದೆ ಹೋಗುವಂತೆ ಟೆಂಗ್ಡಿಜಿ ಅವರು ಅವರನ್ನು ಎಳೆತಂದರು. ಹೇಗೆ ಒಬ್ಬ ವೈಚಾರಿಕವಾಗಿ ದೃಢವಾಗಿರುವಂತ ವ್ಯಕ್ತಿ, ಅಧ್ಯಯನ ಮಾಡಿದಂತ ಒಬ್ಬ ಮನುಷ್ಯ ಇನ್ನೊಬ್ಬ ವಿಚಾರವಂತನನ್ನ ಆತನ ಹೃದಯ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಮಹತ್ ಉದಾಹರಣೆ. ಟೆಂಗ್ಡಿಜಿ ಅವರು ವಿಚಾರವನ್ನು ಕೊಟ್ಟರು. ಎಲ್ಲ ಕಡೆಗಳಲ್ಲೂ ಕೂಡ ಕಾರ್ಮಿಕರು ಕೇವಲ ತಮ್ಮ ಬೋನಸ್ಗೆ, ತಮ್ಮ ಹಿತಕ್ಕಾಗಿ ಮಾತ್ರ ಹೋರಾಟ ಮಾಡುವಂಥದ್ದು, ದನಿ ಎತ್ತೋದು ಅನ್ನುವಂಥದ್ದು ಇರುತ್ತೆ. ಅದಕ್ಕಾಗಿ ಹೇಳ್ತಾರಲ್ಲ, ಏನೇ ಇದರಲ್ಲಿ ಪರಿಸ್ಥಿತಿ ಇರಲಿ ನಮ್ಮ ವೇತನ ಅಂತೂ ನಮಗೆ ಸಿಗಲೇಬೇಕು. ಚಾಹೆ ಕೋಯಿ ಮಜಬೂರಿ, ನಮಗೆ ನಮ್ಮ ವೇತನ ಸಿಗಬೇಕು, ಪೂರ್ಣ ವೇತನ ಹಮಾರ. ಈ ಒಂದು ವಿಚಾರವನ್ನ ಆಗ್ರಹಪೂರ್ವಕವಾಗಿ ಕಾರ್ಮಿಕರು ಇಡ್ತಾರೆ. ಅವರಿಗೆ ಉಳಿದಂತಹ ದೇಶದ ಹಿತದ ಗಮನ ಇಲ್ಲ ಅನ್ನುವಂಥದ್ದು ಸಾಮಾನ್ಯವಾಗಿ ಅಲ್ಲಲ್ಲಿ ಕೇಳಿಬಂದಂತಹ ಟೀಕೆಗಳು. ಆದ್ರೆ ಟೆಂಗ್ಡಿಜಿ ಅವರು ಹೇಳಿದ್ರು, ಕಾರ್ಮಿಕರು ಕೆಲಸ ಮಾಡ್ತಿರೋದು ಯಾಕೆ? ಕೇವಲ ತಮ್ಮ ಹೊಟ್ಟೆ ಹೊಲಿಯೋದಕ್ಕ, ಅಥವಾ ರಾಷ್ಟ್ರದ ನಿರ್ಮಾಣದ ಕನಸನ್ನು ಅವರು ಕಾಣಬೇಕೋ ಬೇಡವೋ? ಆದ್ರಿಂದ ಅವರೊಂದು ಮಾತನ್ನು ಹೇಳಿದ್ರು, ರಾಷ್ಟ್ರದ ಹಿತ, ಉದ್ಯೋಗದ ಹಿತ, ಉದ್ಯಮದ ಹಿತ ಮತ್ತು ಕಾರ್ಮಿಕರ ಹಿತ, ಈ ಮೂರು ಒಂದಕ್ಕೊಂದು ಸೇರ್ಕೊಂಡಿರ್ತದ್ದು. ಆದ್ರಿಂದ ಮೊದಲನೇದು ಯಾವುದು? ರಾಷ್ಟ್ರಹಿತ. ಎರಡನೇದು ಉದ್ಯಮದ ಹಿತ. ಮೂರನೇದು ಶ್ರಮಿಕರ ಹಿತ. ಈ ಒಂದು ವಿಚಾರವನ್ನು ಅವರು ಎಲ್ಲರ ಎದುರಿಗಿಟ್ಟು ಪ್ರಖರ ರಾಷ್ಟ್ರವಾದ ಆಧಾರದ ಮೇಲೆ, ಅದೇ ರೀತಿ ಅವರು ಕೊಟ್ಟಂತ ಇನ್ನೊಂದು ಸರಳವಾದಂತಹ ಸೂತ್ರ, ಆದ್ರೆ ವಿಚಾರದ ದೃಷ್ಟಿಯಿಂದ ತುಂಬಾ ಆಳವಾದ್ದು, ಜ್ಞಾನವಾದ್ದು. ಅದು ಅಂತಂದ್ರೆ ಲೇಬರೈಸ್ ದಿ ಇಂಡಸ್ಟ್ರಿ, ಉದ್ಯಮದ ಶ್ರಮಿಕೀಕರಣ. ಇಂಡಸ್ಟ್ರಿಯಲೈಸ್ ದ ನೇಷನ್, ರಾಷ್ಟ್ರದ ಔದ್ಯೋಗೀಕರಣ. ವಿಶ್ವೇಶ್ವರಯ್ಯನವರು ಕೂಡ ಇದನ್ನ ಹೇಳಿದ್ರು, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಇಂಡಸ್ಟ್ರಿಯಲೈಸ್ ದ ನೇಷನ್, ರಾಷ್ಟ್ರದ ಉದ್ಯಮೀಕರಣ. ಹಾಗೇನೆ ನೇಷನಲೈಸ್ ದ ಲೇಬರ್, ಶ್ರಮಿಕರ ಒಂದು ರಾಷ್ಟ್ರೀಯ ವಿಚಾರವನ್ನು ಅವರಲ್ಲಿ ತರಬೇಕು. ಈ ನೇಷನಲೈಸ್ ದಿ ಲೇಬರ್ ಅನ್ನುವಂಥದ್ದು ಏನಿದೆ, ಇದು ಕಮ್ಯುನಿಸ್ಟ್ ವಿಚಾರದಿಂದ ಕಾರ್ಮಿಕ ವರ್ಗವನ್ನ ರಾಷ್ಟ್ರೀಯ ವಿಚಾರಕ್ಕೆ ತರುವಂತದರ ಒಂದು ಸೂತ್ರ. ಆರ್ಥಿಕತೆ ದೇಶದಲ್ಲಿ ಹೆಚ್ಚಾಗಬೇಕು ಅನ್ನೋ ಕಾರಣಕ್ಕಾಗಿ ರಾಷ್ಟ್ರದ ಉದ್ಯಮೀಕರಣ. ಆದ್ರೆ ಉದ್ಯಮ ಕೇವಲ ಬಂಡವಾಳಶಾಹಿಗಳ, ಪುಂಜಿಪತಿಗಳ, ದುಡ್ಡಿದ್ದವರ ಅವರ ಮಾತ್ರ ಅಧಿಕಾರ ಅಲ್ಲ. ಅದರಲ್ಲಿ ಕೆಲವರು ಹಣ ಹಾಕ್ತಾರೆ, ಕೆಲವರು ಶ್ರಮ ಹಾಕ್ತಾರೆ. ಆದ್ರಿಂದ ಲೇಬರೈಸ್ ದಿ ಇಂಡಸ್ಟ್ರಿ, ಉದ್ಯಮದ ಶ್ರಮಿಕೀಕರಣ. ಈ ಒಂದು ವಿಚಾರದ ಕುರಿತು ಚೈನಾದಲ್ಲಿ ಅವರು ಪ್ರವಾಸಕ್ಕೆ ಹೋದಾಗ ಅಲ್ಲಿನ ಅನೇಕ ಲೇಬರ್ ಲೀಡರ್ಸ್, ಶ್ರಮಿಕ ಕ್ಷೇತ್ರದ ನೇತಾರರು, ಕಾರ್ಮಿಕ ನೇತಾರರು ಇವರ ಹತ್ರ ಕೇಳಿದ್ರು, ನಿಮ್ಮ ಕಲ್ಪನೆ ಏನು ಹೇಳಿ ಅಂತ. ಟೆಂಗ್ಡಿಜಿ ಅವರು ವಿಸ್ತಾರವಾಗಿ ಅದನ್ನ ಅಲ್ಲಿ ಇಟ್ಟಾಗ ಅವರು ಅತ್ಯಂತ ಆನಂದದಿಂದ ಗದ್ಗದಿರತ್ರು. ಅವ್ರ ಜನ, ಇಂಥ ಒಂದು ಸಮಗ್ರ ವಿಚಾರವನ್ನ ನೀವು ಇಟ್ಟಿದ್ದೀರಿ. ಆದ್ರಿಂದ ಅವರು ಚೈನಾದ ಅವರ ಪ್ರವಾಸದಲ್ಲಿ ಬೀಜಿಂಗ್ ರೇಡಿಯೋ ಅವರನ್ನು ಕೇಳ್ತು, ನೀವೊಂದು ವಿಶೇಷ ಭಾಷಣವನ್ನ ನಮ್ಮ ಜನಕ್ಕಾಗಿ ಮಾಡಿ ಅಂತ ಹೇಳಿ. ಅವರು ಬೀಜಿಂಗ್ನಲ್ಲಿ ರೇಡಿಯೋದಲ್ಲಿ ಅಲ್ಲಿನ ಜನರಿಗಾಗಿ ಒಂದು ಉದ್ಬೋಧನೆಯ ಭಾಷಣವನ್ನು ಅವರು ಮಾಡಿದರು. ಹೀಗೆ ಕಮ್ಯುನಿಸ್ಟ್ ಸಂಘಟನೆಯಲ್ಲಿ ಅಥವಾ ಕಾರ್ಮಿಕ ಇನ್ನೊಂದು ವಿಚಾರದ ಸಂಘಟನೆಯಲ್ಲಿ ತನ್ನ ಕಾರ್ಯವನ್ನು ಪ್ರಾರಂಭಿಸಿ ಅನುಭವ ಪಡೆದು, ಆದರೆ ವಿಚಾರದಿಂದ ಬೆಳೆದು ಒಂದು ರಾಷ್ಟ್ರೀಯ ವಿಚಾರದಿಂದ, ಭಾರತೀಯ ವಿಚಾರದಿಂದ, ಹಿಂದುತ್ವದ ಒಂದು ಪ್ರಖರ ಬೆಳಕಿನಲ್ಲಿ ಇಂಥ ಒಂದು ಕಾರ್ಮಿಕ ಸಂಘಟನೆಯನ್ನು ಕಟ್ಟುವಲ್ಲಿ ಅವರು ಯಶಸ್ವಿ. ಅದೇ ರೀತಿ ಭಾರತೀಯ ಮಜ್ದೂರ್ ಸಂಘದಲ್ಲಿ 2 ವೇದಿಕೆಗಳನ್ನು ಅವರು ಶುರು ಮಾಡಿದರು. ಒಂದು ವೇದಿಕೆ ಸರ್ವ ಪಂಥ ಸಮಾದರ ಮಂಚ, ಇನ್ನೊಂದು ವೇದಿಕೆ ಪರಿಸರ ರಕ್ಷಣೆ ವೇದಿಕೆ. ಒಂದು ಕಾರ್ಮಿಕ ಸಂಘಟನೆ ಈ ಒಂದು ವೇದಿಕೆಯನ್ನು ಶುರು ಮಾಡುವಂತ ಅಗತ್ಯ ಇದೆ. ಕಾರ್ಮಿಕ ಸಂಘಟನೆ
ತನ್ನ ಬೋನಸ್ಗೆ, ತನ್ನ ಸಂಬಳಕ್ಕೆ, ತನ್ನ ಬೇಡಿಕೆಗಳನ್ನು ಇಟ್ಕೊಂಡು ಮಾಡುವಂಥದ್ದು. ಹೆಚ್ಚು ಅಂತಂದ್ರೆ ದೇಶದ ಆರ್ಥಿಕ ವಿಚಾರದ ಬಗ್ಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು, ಬಜೆಟ್ ಕುರಿತೋ ಇನ್ಯಾವುದು ಸರ್ಕಾರದ ನೀತಿ ಕುರಿತೋ. ಆದ್ರೆ ಪರಿಸರದ ರಕ್ಷಣೆ ಮತ್ತು ಸರ್ವಪಂಥ ಸಮಾಜದ ವೇದಿಕೆ ಇದು ಕಾರ್ಮಿಕ ಸಂಘಟನೆಯಲ್ಲಿ ಹೇಗೆ? ಆದ್ರೆ ಠೇಂಗಡಿಜಿಯವರು ಆಳವಾಗಿ ದೂರದೃಷ್ಟಿಯಿಂದ ವಿಚಾರ ಮಾಡುವುದು, ಕಾರ್ಮಿಕರ ನಡುವೆ ನಾನು ಈ ಪಂಥ ಆ ಪಂಥ, ನನ್ನ ರಿಲಿಜನ್ ಇದು, ನನ್ನ ರಿಲಿಜನ್ ಅದು ಅನ್ನುವ ಪರಸ್ಪರವಾದಂತ ಯಾವುದೇ ವೈಮನಸ್ಸು ಬರಬಾರದು. ಯಾಕೆಂದ್ರೆ ಭಾರತದ ಸಾಮಾಜಿಕ ಜೀವನದಲ್ಲಿ ನಾವು ಇದನ್ನ ಅನೇಕ ಬಾರಿ ನೋಡ್ತೇವೆ. ಆದ್ರಿಂದ ಬೇರೆ ಬೇರೆ ಪಂಥಗಳು, ಧರ್ಮಗಳ ಜನ ದೇಶದ ಹಿತಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವಾಗ ಈ ಒಂದು ವೈಮನಸ್ಸು ಬರಬಾರದು ಅನ್ನೋ ಕಾರಣಕ್ಕಾಗಿ ಅವರು ಕಾರ್ಮಿಕರ ನಡುವೆ ಸರ್ವಪಂಥ ಸಮಾಜದ ವೇದಿಕೆಯನ್ನ ಕಟ್ಟಿದ್ರು. ಅದೇ ರೀತಿ ನಾವು ಕಾರ್ಖಾನೆಯನ್ನ ನಡೆಸೋದಕ್ಕಾಗಿ ಕಾರ್ಮಿಕರ ಕೆಲಸ ಮಾಡ್ತೇವೆ. ಕಾರ್ಖಾನೆಯಿಂದ ಪರಿಸರಕ್ಕೆ ಒಂದಿಷ್ಟು ಹಾನಿ ಆಗತ್ತೆ. ಆದ್ದರಿಂದ ಪರಿಸರಕ್ಕೆ ಹಾನಿ ಆಗುವಂತದ್ದಕ್ಕೆ ನಾವು ನಮ್ಮ ಕಡೆಯಿಂದ ಹೇಗಾದ್ರೂ ಒಂದಿಷ್ಟಾದರೂ ಪರಿಸರವನ್ನ ರಕ್ಷಿಸುವಂತ ಕೆಲಸವನ್ನು ನಾವು ಮಾಡಬೇಕು. ಕಾರ್ಖಾನೆ ಅವಶ್ಯಕ, ಕಾರ್ಖಾನೆ ಕಾರಣಕ್ಕಾಗಿ ಪ್ರದೂಷಣ ಆಗತ್ತೆ, ಒಂದಿಷ್ಟು ಮಾಲಿನ್ಯ ಉಂಟಾಗತ್ತೆ, ಪರಿಸರಕ್ಕೆ ತೊಂದರೆ ಆಗತ್ತೆ. ಆದ್ರಿಂದ ನಾವು ಮಾಡಿರೋ ಕಾರಣದಿಂದಾಗಿ ಆಗಿರುವಂತಹ ಈ ಒಂದು ಹಾನಿಯನ್ನ ಸ್ವಲ್ಪವಾದರೂ ತುಂಬುವುದಕ್ಕಾಗಿ ನಮ್ಮ ಒಂದು ಸಾಮಾಜಿಕ ಕರ್ತವ್ಯದ ರೀತಿಯಲ್ಲಿ ನಾವು ಪರಿಸರ ರಕ್ಷಣೆಗಾಗಿಯೂ ಕೂಡ ನಾವು ಕೆಲಸ ಮಾಡಬೇಕು. ಇದು ನಮ್ಮ ಸಂಬಳದ, ಬೋನಸ್ಸಿನ, ಬೇಡಿಕೆಯ ವಿಚಾರಗಳಲ್ಲ, ಸಾಮಾಜಿಕ ಕರ್ತವ್ಯ, ನೇಷನಲೈಸ್ ದ ಲೇಬರ್. ಹೀಗೆ ರಾಷ್ಟ್ರೀಯ ಕರ್ತವ್ಯದ ಒಂದು ಜಾಗೃತಿಯನ್ನ ಕಾರ್ಮಿಕ ಸಮುದಾಯದಲ್ಲಿ ತರುವಂತ ಅದ್ಭುತ ಪ್ರಯತ್ನವನ್ನ ಠೇಂಗಡಿಜಿಯವರು ಮಾಡಿದರು ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡರು. ದೇಶದಲ್ಲಿ ತುರ್ತು ಪರಿಸ್ಥಿತಿ 1975ರಲ್ಲಿ ಘೋಷಿತವಾಯಿತು. 20 ತಿಂಗಳ ಕಾಲ ತುರ್ತು ಪರಿಸ್ಥಿತಿಯ ಮೊದಲು ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ದೇಶದಲ್ಲಿ ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ ವಿರುದ್ಧ ಒಂದು ರಾಷ್ಟ್ರವ್ಯಾಪಿ ಆಂದೋಲನ ನಡೆದಿದ್ದು ಇವತ್ತು ಇತಿಹಾಸ ಎಲ್ರಿಗೂ ಗೊತ್ತಿದೆ. ಅಂತ ಒಂದು ಸಂದರ್ಭದಲ್ಲಿ ತುರ್ತು ಸ್ಥಿತಿಯ ವಿರುದ್ಧ ಹೋರಾಟಕ್ಕೆ ಯಾರಂತ ಲೋಕ ಸಂಘರ್ಷ ಸಮಿತಿಯ ಕಾರ್ಯದರ್ಶಿಯಾಗಿ ಕೂಡ ಠೇಂಗಡಿಜಿಯವರು ಕೆಲಸ ಮಾಡಿದರು. ರವೀಂದ್ರ ವರ್ಮಾ ಅವರ ಬಂಧನ ಆಯಿತು. ಭೂಮಿಗತರಾಗಿ ಕೆಲಸ ಮಾಡುತ್ತಿದ್ದಂತ ಠೇಂಗಡಿಜಿಯವರನ್ನ ಲೋಕ ಸಂಘರ್ಷ ಸಮಿತಿಯ ಕಾರ್ಯದರ್ಶಿಯಾಗಿ ಮಾಡಿದ್ರು. ಆಗ ಠೇಂಗಡಿಜಿಯವರು ಪೊಲೀಸರ ಕೈಗೆ ಸಿಗದೆ ಭೂಮಿಗತರಾಗಿ ಇಡೀ ತುರ್ತು ಪರಿಸ್ಥಿತಿಯ ಆಂದೋಲನದ ಸೂತ್ರಧಾರರಾಗಿ ಕೆಲಸ ಮಾಡಿದರು. ಅನೇಕ ವಿಚಾರಗಳ ಜೊತೆಗೆ ಅವರು ಸಂಪರ್ಕವನ್ನು ಇಟ್ಕೊಂಡ್ರು. ಕೊನೆವರೆಗೂ ಅವರು ಪೊಲೀಸರ ಕೈಗೆ ಸಿಗಲಿಲ್ಲ. ಅಷ್ಟೇ ಅಲ್ಲ, ವಿಭಿನ್ನ ರಾಜಕೀಯ ಪಕ್ಷಗಳ ನಾಯಕರ ಜೊತೆಗೆ ಸಂಪರ್ಕ, ಸತ್ಯಾಗ್ರಹದ ಆಯೋಜನೆ, ಸಾಹಿತ್ಯದ ರಚನೆ, ಸರ್ಕಾರದ ಜೊತೆಗೆ ಅಂತ ಅನೇಕ ಪತ್ರ ವ್ಯವಹಾರಗಳು, ಈ ಎಲ್ಲ ಸಂಗತಿಯನ್ನು ಮಾಡುತ್ತಾ ಅವರು ಇಡೀ ದೇಶಾದ್ಯಂತ ಭೂಮಿಗತರಾಗಿ ಪ್ರವಾಸವನ್ನು ಮಾಡಿದರು. ನಮಗೆಲ್ರಿಗೂ ಗೊತ್ತಿದೆ, ಆ ಒಂದು ತುರ್ತು ಸ್ಥಿತಿಯ ಆಂದೋಲನದ ಕಾರಣಕ್ಕಾಗಿನೇ ಎಲ್ಲ ರಾಜಕೀಯ ಪಕ್ಷಗಳು ವಿಲೀನವಾಗಿ ವಿರೋಧ ಪಕ್ಷಗಳು ಜನತಾ ಪಾರ್ಟಿ ಅನ್ನುವಂಥದ್ದು ನಿರ್ಮಾಣ ಆಯಿತು. ಈ ಜನತಾ ಪಾರ್ಟಿಯ ರಚನೆಯ ಹಿಂದೆ ಕೆಲಸ ಮಾಡಿದಂತ 3-4 ಜನ ಪ್ರಮುಖರಲ್ಲಿ ದತ್ತೋಪಂತ್ ಠೇಂಗಡಿಯವರು ಒಬ್ಬರು. ಕಾರ್ಮಿಕ ಕ್ಷೇತ್ರದಲ್ಲಿ ಕಮ್ಯುನಿಸ್ಟರು, ಕಾಂಗ್ರೆಸ್ನವರು, ಬೇರೆ ಬೇರೆ ವಿಚಾರದ, ಸಮಾಜವಾದಿ ವಿಚಾರದ ಈ ಎಲ್ಲ ಸಂಘಟನೆಗಳ ಜೊತೆಗೆ ಭಾರತೀಯ ಮಜ್ದೂರ್ ಸಂಘವನ್ನು ಸೇರಿಸಿ ಜಾಯಿಂಟ್ ಆಕ್ಷನ್ ಕಮಿಟಿಯ ವೇದಿಕೆಯನ್ನು ಮಾಡುವಲ್ಲಿ ಎಲ್ಲರ ಪ್ರಯತ್ನಕ್ಕೆ ಠೇಂಗಡಿಜಿಯವರು ಕೂಡ ಅನುವಾಗಿ ಆ ಒಂದು ಜಾಯಿಂಟ್ ಆಕ್ಷನ್ ಕಮಿಟಿಯನ್ನು ಅನೇಕ ವರ್ಷಗಳ ಕಾಲ ನಡೆಸಿದಂತ ಅನುಭವ ಅವರಿಗಿತ್ತು. ವಿಭಿನ್ನ ವಿಚಾರಧಾರೆಯವರು ದೇಶದ ಹಿತಕ್ಕಾಗಿ, ಕಾರ್ಮಿಕರ ಹಿತಕ್ಕಾಗಿ, ಉದ್ಯೋಗದ ಹಿತಕ್ಕಾಗಿ ಒಂದು ವೇದಿಕೆ ಮೇಲೆ ಬಂದು ಒಗ್ಗಟ್ಟಿನ ದನಿಯನ್ನ, ಐಕಮತ್ಯದ ದನಿಯನ್ನ ಎತ್ತಬೇಕು ಅನ್ನುವಂತ ಪ್ರಯತ್ನವನ್ನು ಮಾಡುವ ಅನುಭವ ಇದ್ದಂತ ಠೇಂಗಡಿಜಿಯವರು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ವಿಭಿನ್ನ ವಿಚಾರಧಾರೆಗಳ ಜನ ಇವತ್ತಿನ ದಿವಸ ಲೋಕತಂತ್ರವನ್ನ, ಪ್ರಜಾತಂತ್ರವನ್ನ ರಕ್ಷಣೆ ಮಾಡೋದಕ್ಕಾಗಿ ಒಂದು ವೇದಿಕೆ ಮೇಲೆ ಬಂದು ಒಂದು ಪಾರ್ಟಿ ಆಗಬೇಕು ಅನ್ನುವಂತ ಪ್ರಯತ್ನವನ್ನ ಯಶಸ್ವಿಯಾಗಿ ಮಾಡಿದ್ರು. ಜನತಾ ಪಾರ್ಟಿನಲ್ಲಿ ಅದಕ್ಕೆ ಬೇಕಾದಂತ ಆರಂಭದ ಸಂವಿಧಾನವನ್ನು ಕೂಡ ಬರೆಯುವಲ್ಲಿ ಸ್ವತಃ ಠೇಂಗಡಿಜಿಯವರು ಒಂದು ಪಾತ್ರವನ್ನು ವಹಿಸಿದರು. ಠೇಂಗಡಿಜಿಯವರು
12 ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಸದಸ್ಯರಾಗಿದ್ದರು, 64ರಿಂದ 76ರವರೆಗೆ. ಈ 12 ವರ್ಷಗಳ ಕಾಲ ಅವರು ಮಾಡಿದಂತ ಭಾಷಣಗಳು ಭಾರತದ ಜನಜೀವನದ ಅನೇಕ ಮುಖಗಳನ್ನು ಸ್ಪರ್ಶಿಸ್ತವೆ. ಹೀಗೆ ರಾಜ್ಯಸಭೆಯ ಅನುಭವ, ಜನತಾ ಪಾರ್ಟಿಯ ರಚನೆ, ಇದೆಲ್ಲವೂ ಇದ್ದಂತ ಸ್ವಾಭಾವಿಕವಾಗಿ 1977 ನಂತರ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬಂದು ಜನತಾ ಪಾರ್ಟಿ ಆದಾಗ ಅವರನ್ನು ಕೇಳ್ಕೊಂಡ್ರು, ನೀವು ಪುನಃ ಸಂಸದರಾಗಿ ಮಂತ್ರಿಗಳಾಗಿದ್ದ. ಆದ್ರೆ ಥೇಂಗಡಿಜಿಯವರು, ಇಲ್ಲ, ನಾನು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡೋದಿಲ್ಲ, ನನ್ನ ಕ್ಷೇತ್ರ ರಾಜಕೀಯೇತರವಾಗಿ ಜನ ಸಂಘಟನೆಯನ್ನ, ಜನದನಿಯನ್ನ ಒಗ್ಗೂಡಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ, ಇವತ್ತಿನಿಂದ ನಾನು ರಾಜಕೀಯದಲ್ಲಿ ಇರೋದಿಲ್ಲ ಅಂತ ಹೇಳಿ ಅವತ್ತು ಅವರು ಒಂದು ಸಂಕಲ್ಪವನ್ನು ಮಾಡಿದ್ರು. ಅವತ್ತಿನಿಂದ ರಾಜಕೀಯ ಕ್ಷೇತ್ರದ ಯಾವುದೇ ಕಾರ್ಯಕ್ರಮವನ್ನು ಮಾಡದೇನೆ ಅವರು ಕಾರ್ಮಿಕರು, ರೈತರು, ಸಾಮಾಜಿಕ ಕ್ಷೇತ್ರ, ಕಲಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಬೌದ್ಧಿಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಣಿವರಿಯದ ಕೆಲಸ ಮಾಡಿ ಇಡೀ ಜೀವನ ಪರ್ಯಂತ ಕೆಲಸ ಮಾಡಿದ್ರು. ಅದರ ನಂತರ ಅವರು ಭಾರತೀಯ ಮಜ್ದೂರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿದ್ರು ತುರ್ತುಸ್ಥಿತಿ ಕಾಲದಲ್ಲಿ. ಅದರ ನಂತರ ಪುನಃ ಅವರು ಭಾರತೀಯ ಮಜ್ದೂರ್ ಸಂಘದ ಪದಾಧಿಕಾರಿಯಾಗಿ ಕೂಡ ಯಾವುದೇ ಸ್ಥಾನವನ್ನು ಸ್ವೀಕಾರ ಮಾಡಲಿಲ್ಲ. ಅಂದ್ರೆ ಯಾವುದೇ ಸಂಘಟನೆಯಲ್ಲಿ ಔಪಚಾರಿಕವಾಗಿ ಯಾವುದೇ ಸ್ಥಾನದಲ್ಲಿ ಇಲ್ಲದೇನೂ ಕೂಡ 1978ರಿಂದ ಅವರು 2004ನೇ ಇಸ್ವಿವರೆಗೆ ಕೆಲಸ ಮಾಡಿದ್ರು. ಅನೇಕ ಸರಿ ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಅನ್ಸುತ್ತೆ, ನನ್ಗೆ ಯಾವ್ದಾದ್ರು ಒಂದು ಸ್ಥಾನ ಇರಬೇಕು, ಒಂದು ಪೋಸ್ಟ್ ಇರಬೇಕು, ಒಂದು ಪೊಸಿಷನ್ ಇರಬೇಕು, ಅವಾಗ ನಾನು ಕೆಲಸ ಮಾಡಬಹುದು ಅಂತ. 1978ರಿಂದ ಥೇಂಗಡಿಜಿಯವರು ಯಾವುದೇ ಅಧಿಕೃತ ಔಪಚಾರಿಕ ಪದಾಧಿಕಾರಿ ಆಗಿರಲಿಲ್ಲ. ಆದ್ರೆ ಥೇಂಗಡಿಜಿಯವರು ಎಲ್ರಿಗೂ ಬೇಕಾದವರಾಗಿದ್ರು. ಎಷ್ಟು ಮಟ್ಟಿಗೆ ಎಲ್ರಿಗೂ ಬೇಕಾದವರಾಗಿದ್ರು? ಅವರನ್ನ ಬೇರೆ ಬೇರೆ ಕಾರ್ಮಿಕ ಸಂಘಟನೆಯ ಜನರು ಕೂಡ ಅನೇಕ ಬಾರಿ ಪರಾಮರ್ಶೆಗೆ, ಅವರ ಜೊತೆಗೆ ಮಾತುಕತೆ ನಡೆಸಿ ಮಾರ್ಗದರ್ಶನ ಪಡೆಯೋದಕ್ಕೆ ಅವ್ರ ಹತ್ರ ಬರ್ತಾ ಇದ್ರು, ಅವ್ರ ಮನೆಗೆ ಬರ್ತಾ ಇದ್ರು. ಅವ್ರ ಮನೆ ಅಂದ್ರೆ ಏನು, ಚಿಕ್ಕದಲ್ಲಿ 2 ರೂಮ್ನ ದೆಹಲಿನಲ್ಲಿ ಸಂಘಟನೆ ಕೊಟ್ಟಂತ ಒಂದು ಜಾಗ. ಆದ್ರೆ ಅವ್ರ ಜೊತೆಗೆ ಕನ್ಸಲ್ಟ್ ಮಾಡೋದಕ್ಕಾಗಿ, ಅವ್ರ ಜೊತೆಗೆ ಮಾತುಕತೆ ನಡೆಸಿ ಮಾರ್ಗದರ್ಶನ ಪಡೆಯೋದಕ್ಕಾಗಿ ಎಲ್ಲ ರೀತಿಯ ಜನ ಬರ್ತಾ ಇದ್ರು. ಅವ್ರ ಸಂಬಂಧವಾಗಿತ್ತು, ಮಾನವೀಯ ಸಂಬಂಧ. ಅವರು ಯಾವುದೇ ವೈಚಾರಿಕ ವಿರೋಧಗಳು ಅದು ಅಡ್ಡಿ ಆಗಲಿಲ್ಲ. ಚರಣ್ ಸಿಂಗ್ ಅವರು ರಾಜಕೀಯ ಪಕ್ಷ ನೇತಾರರು, ಪಿ ರಾಮಮೂರ್ತಿ ಇನ್ನೊಬ್ಬ ಲೇಬರ್ ಲೀಡರ್, ಕಾರ್ಮಿಕ ನೇತಾರರು, ಅಥವಾ ಬೌದ್ಧಿಕ ಕ್ಷೇತ್ರದಲ್ಲಿ ಇದ್ದಂತ ಇನ್ನು ಕೆಲವರು, ಹೀಗೆ ಅನೇಕ ಮುಖಗಳಲ್ಲಿ ಅವ್ರಿಗೆ ಸಂಬಂಧ ಇತ್ತು. ಒಂದು ಬೈಠಕ್ನಲ್ಲಿ ಅವರು ಮಜ್ದೂರ್ ಸಂಘದ ಬೈಠಕ್ ನಡೀತಿರ್ಬೇಕಾದ್ರೆ ಅವ್ರು ಕುಳಿತಿದ್ರು. ಒಂದು ಸ್ವಲ್ಪ ಹೊತ್ತಿಗೆ ಫೋನ್ ಬಂತು. ಆ ದಿನಗಳಲ್ಲಿ ಮೊಬೈಲ್ ಫೋನ್ ಇರ್ಲಿಲ್ಲ, ಸಾಮಾನ್ಯ ಲ್ಯಾಂಡ್ ಲೈನ್ ಫೋನು. ಆ ಫೋನಲ್ಲಿ ಥೇಂಗಡಿಜಿ ಅವರನ್ನು ಕೇಳ್ಕೊಂಡು ಮದ್ರಾಸ್ನಿಂದ ಒಬ್ರು ಮಹಿಳೆ ಫೋನ್ ಮಾಡಿದ್ರು. ಇವ್ರ ಬೈಠಕ್ ನಂತರ ಇವ್ರು ಪುನಃ ಹೋಗಿ ಟ್ರಂಕಾಲಯನ್ನು ಮಾಡಿತ್ತು. ಕೇಳಿದ್ರು ಏನು ಅಂತ. ಫೋನ್ ಮಾಡಿದವರು ರಾಮಮೂರ್ತಿ ಅವರು, ಯಾರು ಕಮ್ಯುನಿಸ್ಟ್ ವಿಚಾರದ ಕಾರ್ಮಿಕ ಸಂಘಟನೆಯ ನೇತಾರರು. ಅವ್ರು ಶ್ರೀಮತಿಯವರು ಫೋನ್ ಮಾಡಿದ್ರು. ರಾಮಮೂರ್ತಿಯವರು ಮತ್ತು ಅವ್ರ ಮನೆಗೆ 10 ಬಾರಿ ಥೇಂಗಡಿಜಿಯವರು ಹೋಗಿದ್ರು. ಅವ್ರ ಸ್ನೇಹ ಇತ್ತು, ಅವ್ರು ಚಾ ಕುಡಿತಿದ್ರು, ಅಲ್ಲಿ ಊಟ ಮಾಡಿದ್ರು, ಮನೆ ಎಲ್ಲರ ಜೊತೆಗೆ ಪರಿಚಯ ಇತ್ತು. ಒಬ್ಬ ಸಂಘದ ಪ್ರಚಾರಕ ರೀತಿಯಲ್ಲಿ ಅವರು ರಾಮಮೂರ್ತಿಯವರ ಮನೆಗೂ ಕೂಡ ಅದೇ ರೀತಿ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ರು. ಅವ್ರು ಶ್ರೀಮತಿಯವರು ಫೋನ್ ಮಾಡಿದ ಉದ್ದೇಶ ಏನಂದ್ರೆ, ಅವರ ಮಗಳ ಮದುವೆಯ ಕುರಿತು ಏನೋ ಒಂದು ಸಮಸ್ಯೆ ಬಂದಿತ್ತು, ಅದನ್ನ ಚರ್ಚಿಸ್ಬೇಕು ಅಂತ ಥೇಂಗಡಿಜಿಯವರ ಹತ್ರ. ಅಂದ್ರೆ ಒಬ್ಬ ಕಾರ್ಮಿಕ ನೇತಾರ ಇನ್ನೊಂದು ವಿರೋಧಿ ವಿಚಾರದ ಸಂಘಟನೆಯ ಪ್ರಮುಖ, ಅವರು ತನ್ನ ವಿರುದ್ಧ ವಿಚಾರದ ಸಂಘಟನೆಯ ಮನೆಯ ಒಂದು ವೈಯಕ್ತಿಕ ಕಾರ್ಯ, ಅವರೇನ್ ಸಂಬಂಧ ಇಲ್ಲ, ಅವರೇನು ಪರಸ್ಪರ ರಿಶ್ತೆದಾರರಲ್ಲ, ಸಂಬಂಧಿಗಳಲ್ಲ, ಒಂದು ಭಾಷೆಯವರಲ್ಲ, ಒಂದು ರಾಜ್ಯದವರಲ್ಲ, ಬಾಲ್ಯದಿಂದ ಗೆಳೆಯರಲ್ಲ. ಅಂದ್ರೆ ಆ ಮನೆಯಲ್ಲಿ, ಆ ಪರಿವಾರದಲ್ಲಿ, ಆ ಕುಟುಂಬದಲ್ಲಿ ಥೇಂಗಡಿಜಿಯವರಿಗೆ ಅಂತ ಸ್ಥಾನ ಹೇಗೆ ಸಿಕ್ತು? ಥೇಂಗಡಿಜಿಯವರ ವ್ಯಕ್ತಿತ್ವ ಇದು. ಇಡೀ ದಿನದ ಕಾರ್ಯಕ್ರಮ ಮುಗಿದ್ರು, ಬೈಠಕ್ ಆಯ್ತು, ಸಮ್ಮೇಳನ ಆಯ್ತು, ಇನ್ಯಾವುದೋ ಒಂದು ಅಭ್ಯಾಸ ವರ್ಗ ಆಯ್ತು. ರಾತ್ರಿ 8 ಗಂಟೆ 9 ಗಂಟೆ ನಂತರ ಅವರು ಅಲ್ಲಿದ್ದಂತ ಯಾರು ಕಾರ್ಯಕರ್ತರು ಹೇಳೋರು, ನಡಿಯಪ್ಪ ಒಂದ್ ಸ್ವಲ್ಪ ಹೋಗೋಣ ಅಂತ. ನಾನು ಬೆಂಗಳೂರಿನಲ್ಲಿ
ಸ್ವತಃ ನನ್ನ ಅನುಭವ ಇದೆ. ವಿದ್ಯಾರ್ಥಿ ಪರಿಷತ್ತಿನ ನಾನು ಕಾರ್ಯಕರ್ತನಾಗಿದ್ದೆ. 1-2 ಸಾರಿ ಅವ್ರನ್ನ ನಮ್ಮ ಸ್ಕೂಟರ್ನ ಹಿಂದ್ಗಡೆ ಕುಂಡ್ರಿಸ್ಕೊಂಡು ಕರ್ಕೊಂಡು ಹೋಗಿದ್ದೀನಿ. ರಾತ್ರಿ 10 ಗಂಟೆಗೆ, 11 ಗಂಟೆಗೆ, 12 ಗಂಟೆಗೆ ತುಕಾರಾಮ್ ಅಂತ ಒಬ್ರು ಅಡ್ವೊಕೇಟ್ ಅವ್ರ ಮನೆಗೆ, ಇಲ್ಲ ನಮ್ಮ ಸೂರ್ಯನಾರಾಯಣ ಅಂದ್ರೆ ಪ್ರೊಫೆಸರ್ ಕೃ ನರಹರಿ ಅವ್ರ ಮನೆಗೆ, ಅವ್ರು ನರಹರಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಕಾಫಿ ಕುಡಿಯೋದು. ಇದು ರಾತ್ರಿ 10 ಗಂಟೆ 11 ಗಂಟೆಗೆ. ಇನ್ಯಾರೋ ಕಾರ್ಯಕರ್ತರ ಮನೆಗೆ ಹೋಗೋದು. ಹೀಗೆ ಅವರು ಅನೇಕ ಊರುಗಳಲ್ಲಿ ಕಾರ್ಯಕರ್ತರ ಜೊತೆಗೆ ಸಂಪರ್ಕ ಇಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದರು. ಕಾರ್ಯಕರ್ತರ ಜೊತೆ ಅವರು ವಾಕಿಂಗ್ ಮಾಡುವಂಥದ್ದು, ಸಂಘಟನೆಯಲ್ಲಿ ಸಂಘದಲ್ಲಿ ಟೆಂಗಡಿಜಿಯವರ ಜೊತೆ ವಾಕಿಂಗ್ ಅನ್ನುವಂಥದ್ದೇ ಒಂದು ಎಲ್ಲರಿಗೂ ಪರಿಚಯ ಇದ್ದಂತ ಸಂಗತಿ. ರಾತ್ರಿ 9 ಗಂಟೆ 10 ಗಂಟೆ ಊಟ ಆದ ನಂತರ ಅವ್ರು ವಾಕಿಂಗ್ ಮಾಡ್ತಾ ಕಾರ್ಯಕರ್ತನ ಹೆಗಲ ಮೇಲೆ ಕೊಂಡು ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ, ಆತ ಅನೇಕ ಸರಿ ಅವನ ಮನಸ್ಸಿನಲ್ಲಿರುವಂತ ತೊಳಲಾಟಗಳನ್ನು ದೂರ ಮಾಡೋದು, ಅಥವಾ ಆತರ ಬೌದ್ಧಿಕ ಪ್ರಶ್ನೆಗಳಿಗೆ ಉತ್ತರ ಕೊಡೋದು, ಅಥವಾ ಅವನಿಗೆ ಬೇಕಾದಂತ ಮಾರ್ಗದರ್ಶನ ಕೊಡೋದು, ಅವನಿಗೆ ಉತ್ಸಾಹವನ್ನು ಹೆಚ್ಚಿಸುವಂತದ್ದು, ಅಥವಾ ತನ್ನ ಅನುಭವವನ್ನು ಹೇಳಿ ಆತನ ಮನಸ್ಸಿನಲ್ಲಿ ಕುತೂಹಲವನ್ನು ನಿರ್ಮಿಸೋದು, ಅಥವಾ ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡೋ ಆತನ ಮನಸ್ಸಿನಲ್ಲಿ ಪುಸ್ತಕವನ್ನು ಓದಬೇಕು ಅನ್ನುವಂತ ಒಂದು ಉತ್ಸಾಹವನ್ನು ಹೆಚ್ಚಿಸೋದು. ಎಷ್ಟು ರೀತಿಯಲ್ಲಿ ಸಂಘಟನೆ ಕೆಲಸ ಅನ್ನುವಂಥದ್ದು ಕೇವಲ ಔಪಚಾರಿಕವಾಗಿ ವೇದಿಕೆಯ ಮೇಲೆ ಮಾಡುವ ಭಾಷಣದಿಂದ ಸಾಧ್ಯ ಇಲ್ಲ. ಹೋರಾಟಗಳಲ್ಲಿ ಘೋಷಣೆಗಳನ್ನು ಕೂಗೋದ್ರಿಂದ ಮಾತ್ರ ಸಂಘಟನೆ ಆಗುವುದಿಲ್ಲ. ಔಪಚಾರಿಕ ಪ್ರಶಿಕ್ಷಣೆಗಳನ್ನು ನಡೆಸೋದ್ರಿಂದ ಮಾತ್ರ ಸಂಘಟನೆಯನ್ನು ನಿರ್ಮಿಸೋದು ಸಾಧ್ಯ ಇಲ್ಲ. ಅವೆಲ್ಲವೂ ಅವಶ್ಯಕ, ಅವೆಲ್ಲವೂ ಬೇಕು. ಆದ್ರೆ ಸಂಘಟನೆ ನಿರ್ಮಾಣ ಆಗೋದು ವ್ಯಕ್ತಿಗಳ ಪರಸ್ಪರ ನಡುವೆ ಇರುವಂತಹ ಆತ್ಮೀಯ ಸಂಬಂಧವನ್ನ ಗಟ್ಟಿಗೊಳಿಸೋದ್ರಿಂದ, ವೈಯಕ್ತಿಕ ಸಂಪರ್ಕದಿಂದ, ಸಂವಾದ ಸಂಭಾಷಣೆಗಳಿಂದ, ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ, ಒಬ್ಬ ಮನುಷ್ಯನ ಉತ್ಸಾಹ, ನೋವು, ನಲಿವು, ದುಃಖ, ದುಮ್ಮಾನಗಳನ್ನ ಆ ಸಂದರ್ಭದಲ್ಲಿ ಜೊತೆಗಿರೋದ್ರಿಂದ, ಈ ಎಲ್ಲ ಕಾರ್ಯಗಳನ್ನು ಅವರು ವಯಸ್ಸಿನ ಅಂತರವಿಲ್ಲದೆ ಮಾಡಿದರು. ದೇರ್ ವಾಸ್ ನೋ ಜನರೇಷನ್ ಗ್ಯಾಪ್. ಭಾಷೆಯ ಅಂತರವಿಲ್ಲದೆ ಮಾಡಿದ್ರು. ದೇರ್ ವಾಸ್ ನೋ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಗ್ಯಾಪ್. ವಿಚಾರದ ಅಂತರ ಇರಲಿಲ್ಲ. ದೇರ್ ವಾಸ್ ನೋ ಐಡಿಯಾಲಜಿಕಲ್ ಡಿಫರೆನ್ಸಸ್. ಅಂದ್ರೆ ಮನುಷ್ಯನನ್ನ ಅತ್ಯಂತವಾಗಿ ಮೂಲವಾಗಿ ಮನುಷ್ಯನನ್ನ ಪ್ರೀತಿಸುವಂತದ್ದು, ಮನುಷ್ಯನಲ್ಲಿರುವಂತ ದೇವರ ಬಗ್ಗೆ ಶ್ರದ್ಧೆಯನ್ನ ಇಡುವಂಥದ್ದು. ಯಾವುದೇ ಒಬ್ಬ ವ್ಯಕ್ತಿ ಆತನನ್ನ ವಿರೋಧಿಯಲ್ಲ, ದ್ವೇಷಿಯಲ್ಲ, ನನ್ನ ಶತ್ರುವಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದಿಷ್ಟು ಏನೋ ಒಂದು ಒಳ್ಳೆ ದಿವ್ಯಾಂಶ ಇದೆ. ಈ ಒಂದು ಶ್ರದ್ಧೆ, ಇದು ಪರಮ ಶ್ರದ್ಧೆ ಆಗಿಲ್ಲದೆ ಇದ್ರೆ, ಈ ಒಂದು ಆಸ್ಥೆ ಆಳವಾದ ಆಸ್ಥೆ ಆಗಿಲ್ಲದೆ ಇದ್ರೆ ಇಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಟೆಂಗಡಿಜಿಯವರು ಅಂತ ಒಂದು ವ್ಯಕ್ತಿತ್ವವನ್ನ ಹೊಂದದಂಥವ್ರು. ಅವರು ಮಾನವೀಯವಾಗಿ ಕಾರ್ಯಕರ್ತನಿಗೆ ಅನೇಕ ಸಾಮಾನ್ಯ ಜನರ ಜೊತೆಗೆ ಅವರು ಚಹಾ ಕುಡಿದ್ರು, ಊಟ ಮಾಡಿದ್ರು, ಸಾಮಾನ್ಯ ವ್ಯಕ್ತಿಗಳ ಮನೆಗೆ ಹೋಗಿ ಅವರು ಇದ್ರು. ಅಷ್ಟೇ ಅಲ್ಲ, ಅನೇಕ ಸಂದರ್ಭದಲ್ಲಿ ಶೋಷಿತರ, ಪೀಡಿತರ, ದಲಿತರ ಬಾಳಿಗೆ ದನಿಯಾಗುವಂತ ಕೆಲಸವನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗಿನ ಅವರ ಸಂಬಂಧ ಬಹುಶಃ ಇದೇ ಕಾರಣಕ್ಕಾಗಿ ಒಂದು ದೈವಿ ಯೋಜನೆಯಿಂದಲೇ ಆಗಿರಬಹುದು ಅಂತ ನಾನು ಭಾವಿಸ್ತೇನೆ. ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಪರ್ಕಕ್ಕೆ ಬಂದ್ರು, ಅವರ ಹತ್ತಿರದವರಾದ್ರು, ಅವರ ಎಲೆಕ್ಷನ್ ನಲ್ಲಿ ಅವರಿಗೆ ಕೆಲಸ ಮಾಡಿದ್ರು, ಅವರ ಆತ್ಮೀಯರೊಬ್ಬರಲ್ಲಿ ಆದ್ರು. ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತ ಫೆಡರೇಷನ್ನಿನ, ಹಿಂದುಳಿದ ವ್ಯಕ್ತಿಗಳ ಫೆಡರೇಷನ್ನಿನ ಅವರು ಒಬ್ಬ ಪದಾಧಿಕಾರಿಯೂ ಕೂಡ ಆಗಿದ್ರು. ಹೀಗೆ ಆಗಿದ್ದಂತ ಒಬ್ಬ ವ್ಯಕ್ತಿ ಸ್ವಾಭಾವಿಕವಾಗಿ ಸಾಮಾಜಿಕ ನ್ಯಾಯ, ಸಾಮಾಜಿಕ ಸಮಾನತೆ ಕುರಿತು ಚಿಂತನೆ ಮಾಡುವಂಥದ್ದು ಅತ್ಯಂತ ಸ್ವಾಭಾವಿಕ. ಈಗ ತಾನೇ ದಿನೇಶ್ ಹೆಗಡೆ ಅವರು ಪ್ರಾರಂಭದ ಪ್ರಾಸ್ತಾವಿಕ ನುಡಿಗಳಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿನಿಂದ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಕುರಿತಂತ ಒಂದು ಪುಸ್ತಕದ ಗ್ರಂಥದ ಬಗ್ಗೆ ಅವರು ಉಲ್ಲೇಖ ಮಾಡಿದರು. ಆ ಗ್ರಂಥವನ್ನ ಬರೆಯೋದಕ್ಕೆ ಕೇವಲ ಶುಷ್ಕ ಅಧ್ಯಯನವಷ್ಟೇ ಅಲ್ಲ, ಅವರ ಮನಸ್ಸಿನ ಆಳವಾದಂತ ಸಂವೇದನೆ,
ಮಹಾರಾಷ್ಟ್ರ ಮತ್ತು ಇಡೀ ದೇಶದಲ್ಲಿ ಅವರು ಅವಲೋಕನ ಮಾಡಿದ ಸಮಾಜದ ಸ್ಥಿತಿ, ಅವರ ಮನಸ್ಸಿನಲ್ಲಿ ಆಳವಾಗಿ ಕುಳಿತಂತ ಮನುಷ್ಯನನ್ನ ಪ್ರೀತಿಸಬೇಕು. ಯಾವುದನ್ನ ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದರು ಹೇಳಿದ್ರು, ನಾನು ಆ ದೇವರನ್ನ, ಆ ಈಶ್ವರನನ್ನ ಪೂಜೆ ಮಾಡ್ತೀನಿ, ಯಾರನ್ನ ಮೂರ್ಖರು ಮನುಷ್ಯ ಅಂತ ಕರೀತಾರೋ ಆತನನ್ನ ನಾನು ಪೂಜೆ ಮಾಡ್ತೀನಿ ಅಂತ ವಿವೇಕಾನಂದರು ಹೇಳಿದ್ರು. ಅಂತ ಒಂದು ವಿಚಾರದಲ್ಲಿ ಅಪಾರ ನಂಬಿಕೆಯನ್ನಿಟ್ಟು ಆ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿದಂತ ಹೆಂಗಡಿಜಿಯವರು ಅಂಬೇಡ್ಕರ್ ಅವರು ಮತ್ತು ಸಾಮಾಜಿಕ ಕ್ರಾಂತಿಯ ಒಂದು ಆಂದೋಲನದ ಚರಿತ್ರೆಯನ್ನ ಆ ಒಂದು ಉದ್ಗ್ರಂಥದಲ್ಲಿ ಸವಿಸ್ತರವಾಗಿ ಹೇಳಿದ್ದಾರೆ. ಹೆಂಗಡಿಜಿಯವರು ಅನೇಕ ಸಂಘಟನೆಗಳಿಗೆ ವೈಚಾರಿಕ ನಿಲುವನ್ನ, ವೈಚಾರಿಕ ನೀತಿಯನ್ನ ಒದಗಿಸಿದ್ರು. ಅದು ಸಂಸ್ಕಾರ ಭಾರತೀಯ ಕಲಾ ಕ್ಷೇತ್ರದ ಬಗ್ಗೆ, ಒಂದು ಕಲೆಯ ಬಗ್ಗೆ ಅವರೊಂದು ಭಾಷಣ ಮಾಡಿದ್ರು, ಒಂದು ಚಿಕ್ಕ ಪುಸ್ತಕವನ್ನು ಬರೆದುಕೊಟ್ರು. ಭಾರತೀಯ ವಿಚಾರ ಕೇಂದ್ರ ಪ್ರಾರಂಭ ಆಯಿತು ಕೇರಳದಲ್ಲಿ. ಭಾರತೀಯ ವಿಚಾರ ಅಂದ್ರೆ ಏನು? ವಿಚಾರ ಅನ್ನೋದು ಭಾರತೀಯ ಆಗುತ್ತೋ, ವಿಚಾರ ಅನ್ನೋದು ಸಮಗ್ರ ಮಾನವ ಕುಲಕ್ಕೆ ಒಂದೇನು? ಈ ಪ್ರಶ್ನೆ ಎತ್ತಿ ಅವರು ಭಾರತೀಯ ವಿಚಾರ ಅಂದ್ರೆ ಏನು ಅನ್ನುವಂತ ವಿಚಾರ ಮಾಡಿದ್ರು. ಅಧಿವಕ್ತಾ ಪರಿಷತ್, ನ್ಯಾಯವಾದಿಗಳು, ವಕೀಲರು, ಅವರ ಸಂಘಟನೆ, ಅದಕ್ಕೆ ಈ ಸಂಘಟನೆ ಕೆಲಸ ಏನು ಅನ್ನುವಂತ ಆರಂಭದ ಸೈದ್ಧಾಂತಿಕ ಭೂಮಿಕೆಯನ್ನ ಅವರು ಒದಗಿಸಿಕೊಟ್ರು. ಪ್ರಜ್ಞಾ ಪ್ರವಾಹ ಇವತ್ತು ಕೆಲಸ ಮಾಡುತ್ತೆ ಬೌದ್ಧಿಕ ಕ್ಷೇತ್ರದಲ್ಲಿ, ಅದಕ್ಕೆ ಅವರು ಮಾರ್ಗದರ್ಶಕರಾಗಿದ್ರು. ಸಾಮಾಜಿಕ ಸಮರಸತಾ ವೇದಿಕೆ, ಸಾಮರಸ್ಯ ಅಂತ ಕರ್ನಾಟಕದಲ್ಲಿದೆ. ಈ ಒಂದು ಸಾಮರಸ್ಯ ವೇದಿಕೆಯನ್ನ ಪ್ರಾರಂಭ ಮಾಡೋದ್ರಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಶಿಲ್ಪಕಾರನಾಗಿ ಆ ಕೆಲಸವನ್ನು ಮಾಡಿದರು. ಹೀಗೆ ಅನೇಕ ಮುಖಗಳಲ್ಲಿ ಆಳವಾದ ಅಧ್ಯಯನ ಅಂತ ಹೇಳಿ ಅನೇಕ ವರ್ಷಗಳ ಹಿಂದೆ, ಎಮರ್ಜೆನ್ಸಿಗಿಂತ ಮೊದಲು ರಾಷ್ಟ್ರೋತ್ಥಾನ ಪರಿಷತ್ತಿಂದ ನಡೀತಿದ್ದಂತ ಉಪನ್ಯಾಸ ಮಾಲಿಕೆ ಒಂದರಲ್ಲಿ ಮೊನ್ನೆ ಠೇಂಗಡಿಜಿಯವರ ಭಾಷಣ ಇತ್ತು. ನಾನು ಮೊಟ್ಟ ಮೊದಲನೇದಾಗಿ ಅಲ್ಲಿ ಅವರನ್ನು ನೋಡಿದೆ. 3 ದಿನ ನಡೆದಂತಹ ಒಂದು ಉಪನ್ಯಾಸ ಮಾಲೆಯಲ್ಲಿ ಹೋಗಿ ಕುಳಿತು ನಾನು ನೋಡಿದೆ, ಕೇಳಿದೆ, ಪ್ರಭಾವಿತನಾದೆ, ಅವಾಕ್ಕಾದೆ. ಒಬ್ಬ ಮನುಷ್ಯ ತನ್ನ ಭಾಷಣದಲ್ಲಿ ಇಷ್ಟೊಂದು 100 ಜನರನ್ನ, ಅವರ ವಾಕ್ಯಗಳನ್ನ ಉದ್ಧರಿಸಬಹುದೇ? ಯಾವುದೋ ಅಮೆರಿಕದ ಒಬ್ಬ ವಿದ್ವಾಂಸ, ಯಾವುದೋ ಯುರೋಪಿನ ಒಬ್ಬ ವಿಜ್ಞಾನಿ, ಭಾರತದ ವೇದದ ಯಾವುದೋ ಒಂದು ಮಂತ್ರ, ಭಾರತದ ಇತಿಹಾಸದ ಯಾವುದೋ ಒಬ್ಬನ ನುಡಿ, ಸ್ವಾತಂತ್ರ್ಯ ಹೋರಾಟದ ಒಬ್ಬ ಮಹಾಪುರುಷನ ಘಟನೆಗಳು ಒಂದೇ ಎರಡೇ ಇಡೀ 3 ದಿನದ ಆ ಉಪನ್ಯಾಸ ಮಾಲಿಕೆಯನ್ನ ನಾನು ಅವಾಕ್ ಹೋದೆ. ಇಷ್ಟೊಂದು ವ್ಯಾಪಕವಾಗಿ ಓದಿದ್ದಷ್ಟೇ ಇಲ್ಲ, ಅದರ ಒಂದು ಸ್ಮೃತಿಯನ್ನು ಇಟ್ಕೊಂಡು ಅದನ್ನ ಜನರೆದುರಿಗೆ ಅತ್ಯಂತ ಒಂದು ತರ್ಕಬದ್ಧವಾಗಿ, ಅಪ್ಯಾಯಮಾನಕರವಾಗಿ, ಸ್ವಾರಸ್ಯಕರವಾಗಿ, ಎಲ್ಲ ರೀತಿಯ ಉದಾಹರಣೆಗಳೊಂದಿಗೆ, ಶ್ಲೋಕಗಳೊಂದಿಗೆ, ಕೊಟೇಶನ್ಸ್ ಜೊತೆಗೆ ತನ್ನ ವಿಚಾರವನ್ನ ಪ್ರಸ್ತುತಗೊಳಿಸೋದಕ್ಕೆ ಬೇಕಾದಂತ ಎಲ್ಲ ರೀತಿಯ ಪ್ರಯತ್ನವನ್ನು ಅವ್ರು ಹೇಗೆ ಮಾಡಿದ್ರು ಅನ್ನುವಂಥದ್ದು ಅದ್ಭುತವಾಗಿತ್ತು. ಆದ್ರೆ ಅದಕ್ಕೆ ಅವರು ಕಷ್ಟಪಡ್ಲಿಲ್ಲ. ಅವ್ರ ಮುಖದ ಮೇಲೆ ಆ ರೀತಿ ಒಂದು ಗಾಂಭೀರ್ಯ, ಅಷ್ಟೊಂದು ಅಂದ್ರೆ ಏನೋ ಒಂದು ಕಷ್ಟಪಟ್ಟು ಹೇಳ್ತಿದ್ದೀನಿ ಅಂತಲ್ಲ, ಅತ್ಯಂತ ಸಹಜವಾಗಿ, ಸ್ವಾಭಾವಿಕವಾಗಿ, ಸರಳವಾಗಿ, ಸಹಜ ದನಿನಲ್ಲಿ ಒಬ್ಬ ಪರಿಪಕ್ವವಾದ ವಿಚಾರವಂತ ಮಾತ್ರ ಹೀಗೆ ಮಾಡೋದಕ್ಕೆ ಸಾಧ್ಯ. ರುಚಿ ಸದೃಶ ವ್ಯಕ್ತಿತ್ವಕ್ಕೆ ಮಾತ್ರ ಅಂಥದ್ದು ಸಾಧ್ಯ. ಭಾರತವನ್ನು ತನ್ನೊಳಗೆ ಆಹ್ವಾನಿಸಿಕೊಂಡಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮಾತ್ರ ಅದನ್ನ ಮಾಡೋದಕ್ಕೆ ಸಂಭವನೀಯ. ಭಾರತದ ಪ್ರಾಚೀನತೆ, ವರ್ತಮಾನ, ಭವಿಷ್ಯಗಳ ಬಗ್ಗೆ ಅಪಾರವಾಗಿ ಯೋಚನೆ ಮಾಡಿದಂಥವ್ರು ಮಾತ್ರ ಆ ರೀತಿಯ ಒಂದು ವಿಚಾರವನ್ನ ಹೀಗೆ ವ್ಯಕ್ತ ಮಾಡೋದಕ್ಕೆ ಸಾಧ್ಯ. ಆದ್ರಿಂದನೇ ಅವರು ಬಂಡವಾಳ ಸಾಹಿತ್ಯನ ಮತ್ತು ಕಮ್ಯುನಿಸ್ಟ್ ವಿಚಾರವನ್ನ ಇವತ್ತು ಜಗತ್ತು ತಿರಸ್ಕರಿಸ್ತಾ ಇದೆ. ಆದ್ರಿಂದ 3ನೆಯ ಒಂದು ಥರ್ಡ್ ವೇ ಇವತ್ತು ಜಗತ್ತು ನೋಡ್ತಾ ಇದೆ. ಆ ಥರ್ಡ್ ವೇನ ಕೊಡುವಂತ ಒಂದು ಐತಿಹಾಸಿಕ ಮಾನವೀಯ ಕಾರ್ಯವನ್ನ ಭಾರತ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅವರು ವಿಸ್ತಾರವಾಗಿ ತಮ್ಮ ಪುಸ್ತಕದಲ್ಲಿ ಹೇಳಿದ್ದಾರೆ. ಥರ್ಡ್ ವೇ, ಆಧುನಿಕತೆ ಅಂತ ಜನ ಹೇಳ್ತಾರೆ. ಈ ಆಧುನಿಕತೆ ಅನ್ನೋದು ಅನೇಕ ಬಾರಿ ನಮ್ಮ ಜನಕ್ಕೆ ಅನ್ಸುತ್ತೆ ಇದು ಯುರೋಪ್ನಿಂದನೋ ಅಮೆರಿಕದಿಂದನೋ ಬರಬೇಕು ಅಂತ. ಅಮೆರಿಕದಲ್ಲಿ ಏನ್ ಮಾಡ್ತಾರೋ ಅದು ಮಾಡ್ರನ್, ಯುರೋಪ್ ನಲ್ಲಿ ಏನ್ ಮಾಡ್ತಾರೋ ಅದು ಮಾಡ್ರನ್.
ಭಾರತ ಭಾರತ ಅಂತಂದ್ರೆ ಇದೊಂದು ಹಳೆ ಕಾಲದ ನಮ್ಮ ಗೊಡ್ಡು ವಿಚಾರಗಳನ್ನು ಇಟ್ಕೊಂಡಿರುವಂತದ್ದು. ಅಂದ್ರೆ ಆಧುನಿಕತೆ ಬರಬೇಕಾದ್ದೆಲ್ಲ ಪಶ್ಚಿಮದಿಂದನೇ. ಅದರಿಂದ ಮಾಡರ್ನೈಸೇಷನ್ ಅನ್ನುವಂಥದ್ದು ವೆಸ್ಟರ್ನೈಸೇಷನ್ ಅನ್ನೋದಕ್ಕೆ ಸರಿಸಮಾನ. ಆದ್ರೆ ಠೇಂಗಡಿಜಿ ಅವರು ವಿಚಾರವನ್ನಿಟ್ಟರು, ಮಾಡರ್ನೈಸೇಷನ್ ಇಸ್ ನಾಟ್ ವೆಸ್ಟರ್ನೈಸೇಷನ್. ಮಾಡರ್ನ್ ಆಗಬೇಕು. ಎಲ್ಲ ಸಮಾಜವು ಎಲ್ಲ ಪೀಳಿಗೆಯು ಆಧುನಿಕತೆ ಕಡೆಗೆ ಎಳಸಲೇಬೇಕು, ಹೋಗಲೇಬೇಕು, ಪ್ರಯತ್ನ ಪಡಬೇಕು. ಎಲ್ಲ ಸಮಾಜಗಳು ಕೂಡ ತನ್ನನ್ನು ತಾನು ಆಧುನೀಕರಣಗೊಳಿಸಿಕೊಳ್ಳಲೇಬೇಕು. ಹಳೆ ಕಾಲಕ್ಕೆ ನಮ್ಮ ಅಜ್ಜ ನೆಟ್ಟ ಆಲ ಅನ್ನೋದಕ್ಕೆ ಅದಕ್ಕೆ ಉರುಳು ಹಾಕೊಡೋದಕ್ಕೆ ಸಾಧ್ಯ ಇಲ್ಲ. ಹೊಸ ಯುಗಕ್ಕೆ ಹೊಸ ವಿಚಾರ ಬರಬೇಕು. ನವೀನ ಪರ್ವ ಕೇಲಿಯೇ ನವೀನ ರಾಗ ಚಾಹಿಯೇ ಅಂತ ಹೇಳಿ ಒಂದು ಗೀತೆ ಇದೆ ಸಂಗೀತದಲ್ಲಿ. ಆದ್ರೆ ನವೀನತೆ ಅನ್ನುವಂಥದ್ದು, ಆಧುನಿಕತೆ ಅನ್ನುವಂಥದ್ದು ಇದು ಕೇವಲ ಪಶ್ಚಿಮೀಕರಣ ಆಗಬಾರದು. ಪ್ರತಿಯೊಂದು ರಾಷ್ಟ್ರಕ್ಕೂ, ಪ್ರತಿಯೊಂದು ನಾಡಿಗೂ, ಪ್ರತಿಯೊಂದು ಸಮುದಾಯಕ್ಕೂ, ಜನಕ್ಕೂ ಒಂದು ಸೈದ್ಧಾಂತಿಕ ಸಾಂಸ್ಕೃತಿಕ ಅಧಿಷ್ಠಾನ ಅನ್ನೋದಿರುತ್ತೆ. ಆ ಅಧಿಷ್ಠಾನದ ಆಧಾರದ ಮೇಲೆ ಆಧುನಿಕತೆಯ ಹೆಮ್ಮರ ಬೆಳಿಬೇಕು. ವಿಕಾಸದ ಕಲ್ಪನೆ ಅಂದ್ರೆ ಏನು? ವಿಕಾಸ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ ವಿಕಾಸ ಮಾತ್ರವೇ. ಯಾವುದು ವಿಕಾಸ? ಇದನ್ನು ಕುರಿತು ಠೇಂಗಡಿಜಿ ಅವರು ತಮ್ಮ ವಿಚಾರವನ್ನು ಹರಿಬಿಟ್ಟಿದ್ದಾರೆ. ಏಕಾತ್ಮ ಮಾನವ ದರ್ಶನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕೊಟ್ಟಂತ ವಿಚಾರವನ್ನ ವಿಸ್ತಾರವಾಗಿ ಅದಕ್ಕೆ ವ್ಯಾಖ್ಯಾನಕಾರರಾಗಿದ್ದಂಥವರು ಮಾನ್ಯ ದತ್ತೋಪಂತ ಠೇಂಗಡಿಯವರು. ನಮ್ಮದೇ ಜನ, ನಮ್ಮ ಸಂಘ ಸ್ವಯಂ ಸೇವಕರನ್ನೇ ಸರ್ಕಾರದಲ್ಲಿ ಅಧಿಕಾರದ ಸ್ಥಾನವನ್ನು ಏರ್ತಾರೆ. ಆಗ ಹೋರಾಟ ಮಾಡ್ತಾ ಇದ್ದಂತ ಕಾರ್ಮಿಕ ಸಂಘಟನೆ ಅಥವಾ ಕಿಸಾನ್ರು ಏನ್ ಮಾಡ್ಬೇಕು? ಅವ್ರು ಹೇಳಿದ್ರು, ನಾವು ಯಾವುದೇ ವಿಚಾರದವರಿರ್ಲಿ, ನಾವು ಸರ್ಕಾರದ ಜೊತೆ ನಮ್ಮ ಸಂಬಂಧ ಅಂದ್ರೆ ಏನು? ಎಲ್ಲ ಕಾಲದಲ್ಲೂ ಸರ್ಕಾರವನ್ನು ವಿರೋಧ ಮಾಡುವುದೇ ನಮ್ಮ ಕೆಲಸ ಅಲ್ಲ. ಅಥವಾ ನಮ್ಮ ವಿಚಾರದವನು ಅನ್ನೋ ಕಾರಣಕ್ಕಾಗಿ ಅವ್ರು ಮಾಡಿದ ಎಲ್ಲವನ್ನೂ ಕೇಳ್ಕೊಂಡು ಸುಮ್ಮನಿರೋದು ನಮ್ಮ ಕೆಲಸ ಅಲ್ಲ. ಅದಕ್ಕಾಗಿ ಒಂದು ವಿಚಾರವನ್ನು ಕೊಟ್ಟರು, ರೆಸ್ಪಾನ್ಸಿವ್ ಕೋಆಪರೇಷನ್. ಸ್ಪಂದನ ಇದ್ದಂತೆ ನಮ್ಮ ಸಹಕಾರ ಇರುತ್ತೆ. ರೆಸ್ಪಾನ್ಸಿವ್ ಕೋಆಪರೇಷನ್ ವಿಚಾರವನ್ನು ಕೊಡುವಂತ ಪ್ರಖರ ಬುದ್ಧಿಜೀವಿ. ಸಂಘಟನೆಯನ್ನು ಕಟ್ಟಬೇಕಾದ್ರೆ ಅನೇಕ ಸರಿ ಲೀಡರ್ಸ್ ಮತ್ತು ವರ್ಕರ್ಸ್ ಹೇಗಿರ್ತಾರೆ, ಫಾಲೋಯರ್ಸ್, ಕಂಫರ್ಟ್ ಲವಿಂಗ್ ವರ್ಕರ್ಸ್ ಅಂಡ್ ಸ್ಟೇಟಸ್ ಕಾನ್ಶಿಯಸ್ ಲೀಡರ್ಸ್ ಅಂತ ಹೇಳ್ತಾ ಇದ್ರು ಠೇಂಗಡಿಜಿ ಅವರು. ಯಾರಿಗೆ ಸ್ಟೇಟಸ್ ಬಗ್ಗೆ, ತನ್ನ ಸ್ಥಾನಮಾನಗಳ ಬಗ್ಗೆ ತುಂಬಾ ಯಾರು ಗಮನ ಕೊಡ್ತಾನೋ ಅಂತ ಲೀಡರ್ಸ್, ಮತ್ತು ಸೌಕರ್ಯಗಳು ಸೌಲಭ್ಯಗಳನ್ನ ಆಸೆ ಪಡುವಂತ ಆಕಾಂಕ್ಷೆ ಇಟ್ಕೊಂಡಿರುವಂತ ವರ್ಕರ್ಸ್ ಇದ್ದಂತ ಸಂಘಟನೆ ಹೆಚ್ಚು ಕಾಲ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ, ಹೆಚ್ಚು ಕಾಲ ಪ್ರಭಾವ ಬೀರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕಂಫರ್ಟ್ ಲವಿಂಗ್ ವರ್ಕರ್ಸ್ ಅಂಡ್ ಸ್ಟೇಟಸ್ ಕಾನ್ಶಿಯಸ್ ಲೀಡರ್ಸ್, ಇದು ಯಾವ ಸಂಘಟನೆ ನೆಲೆರುತ್ತೋ ಅದರ ಭವಿಷ್ಯ ಸದಾಕಾಲ ಸ್ವಲ್ಪ ಅನುಮಾನಾಸ್ಪದವಾಗಿ ಇರುತ್ತೆ. ಹೀಗೆ 16 ಮುಖಗಳಲ್ಲಿ ತಮ್ಮ ವಿಚಾರವನ್ನ ಅವರು ಹೇಳಿದ್ದಾರೆ. ಕಾರ್ಯಕರ್ತ ಅನ್ನುವಂಥ ಪುಸ್ತಕದ ಬಗ್ಗೆ ಈಗ ತಾನೇ ದಿನೇಶ್ ಹೆಗಡೆ ಅವರು ಉಲ್ಲೇಖ ಮಾಡಿದ್ರು. ಹೇಗೆ ಕಾರ್ಯಕರ್ತ ಅನ್ನುವಂಥ ವಿಚಾರದ ಅಧಿಷ್ಠಾನ ಅಂದ್ರೆ ಏನು, ಒಬ್ಬ ಕಾರ್ಯಕರ್ತ ಏನು, ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆಯೋದು ಹೇಗೆ, ಇದನ್ನ ಅವರು ಆ ಪುಸ್ತಕದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. 100 ಉದಾಹರಣೆಗಳ ಜೊತೆ ಹೇಳಿದ್ದಾರೆ. ಪೀಟರ್ ಡ್ರಕ್ಕರ್ ಮ್ಯಾನೇಜ್ಮೆಂಟಿನ ಗುರು, ಆತ ಹೇಳಿದ ಪುಸ್ತಕದ ಸಂಗತಿಗಳು ಬರುತ್ತವೆ. ಶೇಕ್ಸ್ಪಿಯರ್ ನಾಟಕದ ವಿಚಾರಗಳು ಬರುತ್ತವೆ. ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದ ಸಂಗತಿಗಳನ್ನು ತಿಳಿಸ್ತಾರೆ. ಬೈಬಲಿನ ಕೊಟೇಶನ್ ಬರುತ್ತೆ. ಫಿಲಿಪ್ ಡೊನಾಲ್ಡ್ ಅವರು ಅಬ್ರಹಾಂ ಲಿಂಕನ್ ಬಗ್ಗೆ, ಲೀಡರ್ಶಿಪ್ ಬಗ್ಗೆ ಬರೆದಂತ ಪುಸ್ತಕವನ್ನು ಅವರು ಕೋಟ್ ಮಾಡ್ತಾರೆ. ಒಂದು ಅದ್ಭುತ ರಮ್ಯ ಲೋಕ ಅವ್ರು ಮಾತನಾಡ್ತಾ ಇರ್ಬೇಕಾದ್ರೆ, ಅವ್ರ ವಿಚಾರವನ್ನ ವ್ಯಕ್ತಪಡಿಸ್ತಾ ಇರ್ಬೇಕಾದ್ರೆ ಅನುಭವಿಸ್ತೀವಿ. ಅನೇಕ ಬಾರಿ ಅವರು ವಿದೇಶಕ್ಕೆ ಪ್ರವಾಸ ಮಾಡ್ತಾರೆ, ಅಲ್ಲಿನ ಜನರ ಜೊತೆಗೆ ಮಾಡ್ತಾರೆ. ಆದ್ರೆ ಮೆಕ್ಸಿಕೋಕ್ಕೆ ಹೋದ್ರೆ ಮೆಕ್ಸಿಕೋದಲ್ಲಿ ಅಲ್ಲಿನ ಕಮ್ಯುನಿಸ್ಟ್ರಿಂದಾಗಿ ಅತ್ಯಂತ ದಯನೀಯವಾಗಿ ಯಾವುದು ನಷ್ಟವನ್ನು ಅನುಭವಿಸಿದ ಅಂತ ಹಳ್ಳಿಗೂಡಿನ ಜಾಗಕ್ಕೆ ಆ ಹಳ್ಳಿಗಾಡಿಗೆ ಹೋಗಿ ನೋಡ್ಕೊಂಡು ಬಂದ್ರು. ಅಂದ್ರೆ ವಿದೇಶಕ್ಕೆ ಹೋದ್ರೆ ಕಣ್ಣು ಕೋರೈಸುವ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇನ್ಯಾವುದನ್ನು ನೋಡಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದರಿಂದ ಮಾರು ಹೋಗುವಂತದ್ದಲ್ಲ. ಕಷ್ಟ ಎಲ್ಲಿದೆ, ಯಾವ ವ್ಯವಸ್ಥೆಯಿಂದ ಏನು ಪರಿಣಾಮ ಆಗಿದೆ,
ಯಾವ ಜನ ಹೇಗೆ ಹೋರಾಟ ನಡೆಸಿದ್ದಾರೆ ಇದನ್ನ ಅವರು ನೋಡಿದರು. ಹೀಗಾಗಿ ಅವರು ಜಗತ್ತಿನಾದ್ಯಂತ ಹೋಗಿದ್ದಷ್ಟೇ ಅಲ್ಲ, ಅಲ್ಲಿನ ಜನರ ಜೀವನವನ್ನ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಆಯಾಮಗಳೆಲ್ಲ ಅಧ್ಯಯನ ಮಾಡಿದರು. ಹಾಗಾಗಿ ಒಬ್ಬ ವಿಚಾರಕನಾಗಿ, ಒಬ್ಬ ಪ್ರಚಾರಕನಾಗಿ, ಒಬ್ಬ ಸಂಘಟಕನಾಗಿ ಅವರು ಕೆಲಸ ಮಾಡಿದ್ರು. ಮಹಾನ್ ವ್ಯಕ್ತಿಗಳು 3 ರೀತಿ ಇರ್ತಾರೆ ಅಂತೇಳಿ ಪರಮಪೂಜ್ಯ ಸರಸಂಚಾಲಕ ಮೋಹನ್ ಭಾಗವತರು ಹೇಳಿದ್ದಾರೆ. ಕೆಲವರು ನಮ್ಮ ಸಂಪರ್ಕಕ್ಕೆ ಬರೋದಿಲ್ಲ, ಮಹಾನ್ ವಿಭೂತಿ ಪುರುಷರು, ಅವರು ಸಾಮಾನ್ಯ ಜನರ ನಡುವೆ ಇರೋದಿಲ್ಲ, ಅವರು ಎಲ್ಲೋ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಅವರ ಒಂದು ಅದ್ಭುತವಾದಂತಹ ಒಂದು ಕಾಂತಿಮಯ ವ್ಯಕ್ತಿತ್ವ ಇರುತ್ತೆ. ಅದು ನಮ್ಮ ಗಮನಕ್ಕೆ ಕೇವಲ ಅವರ ದೂರದ ಪ್ರಭಾವದಿಂದ ಉಂಟಾಗತ್ತೆ. ಇನ್ ಕೆಲವರು ಮಹಾಪುರುಷರು ಇರ್ತಾರೆ. ಆ ಮಹಾಪುರುಷರು ಹೇಗೆ ಅಂತಂದ್ರೆ, ಅವರು ಹತ್ರ ಹೋದಾಗ ನಮ್ಗೆ ಇಷ್ಟು ದೊಡ್ಡವರು, ನಮ್ಗೆ ಸಂಕೋಚವಾಗ್ಬಿಡುತ್ತೆ, ಸ್ವಲ್ಪ ಭಯವೂ ಆಗ್ಬಿಡುತ್ತೆ. ಅವ್ರದ್ದಂತ ಆ ಒಂದು ವಲಯದ ಒಳಗಡೆ ಪ್ರವೇಶ ಮಾಡೋದು ಸಾಧ್ಯ ಆಗೋದಿಲ್ಲ. ಆದ್ರೆ ಅವ್ರದ್ದೊಂದು ಪ್ರಭಾವ ಇರುತ್ತೆ. ಅವರು ಕೂಡ ಆ ರೀತಿ ನಡ್ಕೊಳ್ತಾರೆ. ಇನ್ನು ಕೆಲವು ಮಹಾಪುರುಷರು ಇರ್ತಾರೆ. ಆ ಮಹಾಪುರುಷರು ಹೇಗೆ ಅಂತಂದ್ರೆ, ಅವ್ರ ಮಹಾಪುರುಷರು ನಮಗೆ ಗೊತ್ತೇ ಆಗೋದಿಲ್ಲ. ಸಾಮಾನ್ಯರಲ್ಲೇ ಸಾಮಾನ್ಯರಂತೆ ಇದ್ದು ಬಿಡುತ್ತಾರೆ. ಸಾಮಾನ್ಯರು ಅವ್ರ ಜೊತೆಗಿದ್ದಾಗ ನಾನು ಮಹಾಪುರುಷ ಅನ್ಕೊಂಡು ನೀವು ದೂರ ಹೋಗ್ಬಿಟ್ಟಾನೋ ಅಂತೇಳಿ ಅವರು ತಮ್ಮ ಮಹಾನತೆಯನ್ನು ಕೂಡ ಒತ್ತಿಟ್ಟು ಅಡಗಿಸಿಟ್ಟು ಸಾಮಾನ್ಯರಂತೆನೆ ಸಾಮಾನ್ಯರ ಜೊತೆ ನಡ್ಕೊಳ್ತಾರೆ. ಅಂತ ಮಹಾಪುರುಷರ ಸಾಲಿಗೆ ಸೇರಿದಂತವರು ಮಾನ್ಯ ದತ್ತೋಪಂತ ಠೇಂಗಡಿ. ಅವರ ಜನ್ಮದ 100ನೇ ವರ್ಷ ಇದೆ. ನವೆಂಬರ್ 10 ಮುಂದಿನ ತಿಂಗಳು ಅವರು 100 ವರ್ಷ 90 ಅವರಿದ್ದಿದ್ರೆ ಪದ್ಮಭೂಷಣವನ್ನ ಅವರಿಗೆ ಕೊಡಬೇಕು ಅಂತ ಹೇಳಿ 2003ನೇ ಇಸ್ವಿನಲ್ಲಿ ಸರ್ಕಾರ ತೀರ್ಮಾನ ಮಾಡಿ ಅವರಿಗೆ ಪದ್ಮಭೂಷಣ ಕೊಡೋದಕ್ಕಾಗಿ ಘೋಷಣೆ ಮಾಡಿ. ಮಾನ್ಯ ಠೇಂಗಡಿಜಿ ಹೇಳಿದ್ರು, ನನಗೆ ಪದ್ಮಭೂಷಣ ಬೇಡ, ನನಗೆ ಈ ರೀತಿ ಯಾವ ಪುರಸ್ಕಾರದಲ್ಲೂ ಆಸಕ್ತಿಯೂ ಇಲ್ಲ, ನಾನು ಆ ಪುರಸ್ಕಾರಕ್ಕೆ ಯೋಗ್ಯ ಅಂತ ನಾನು ಭಾವಿಸುವುದಿಲ್ಲ. ಪೂಜನೆ ಡಾಕ್ಟರ್ ಹೆಡ್ಗೇವಾರಜಿ ಅಂತವ್ರಿಗೆ ಭಾರತ ರತ್ನ ಸಿಗಬೇಕಾದಂತವ್ರಿಗೆ ಏನ್ ಸಿಕ್ಕಿಲ್ವಲ್ಲ, ಅದರಿಂದ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಈ ರೀತಿಯ ಪುರಸ್ಕಾರಗಳಲ್ಲಿ ಆಸಕ್ತಿ ಇಲ್ಲ ಅಂತೇಳಿ ಅವರು ಅದನ್ನು ಸ್ವೀಕಾರ ಮಾಡಲೇ ಇಲ್ಲ. ಇಂಥ ಒಬ್ಬ ರಾಷ್ಟ್ರ ಋಷಿಯ ಬಗ್ಗೆ ಸ್ವಲ್ಪ ಮಟ್ಟಿಗೆ ಸ್ಮರಣೆಯನ್ನು ಮಾಡುವಂತ ಕೆಲಸವನ್ನ ನಾನು ಮಾಡಿದ್ದೇನೆ. ಠೇಂಗಡಿಜಿ ಅವರು ಏನು ಅಂತ ಯೋಚನೆ ಮಾಡಿದಾಗ ಒಬ್ಬರು ಕಾರ್ಯಕರ್ತ ವ್ಯಕ್ತಿಗತ ಮಾನಾಪಮಾನಗಳ ಬದಿಗಿರಿಸಿ ಭಾರತೀಯ ಅಡಿಯ ಗುಡಿಯಾಗುವ ಆಸೆ, ಅಂತ ಒಂದು ಆಸೆಯನ್ನು ಇಟ್ಕೊಂಡಂತ ಒಬ್ಬ ಕಾರ್ಯಕರ್ತ, ಅನ್ಯಾಯ ಶೋಷಣೆಗಳ ವಿರುದ್ಧ ದನಿ ಎತ್ತಿದ ಹೋರಾಟಗಾರ ಠೇಂಗಡಿಜಿ ಅವರು. ಬಿಕ್ಕಟ್ಟಿನ ಸಮಯದಲ್ಲಿ ಸಮತೋಲನೆಯನ್ನು ಕಳೆದುಕೊಳ್ಳದಂತ ಒಬ್ಬ ನೇತಾರ ದತ್ತೋಪಂತರು. ಮನುಷ್ಯ ನಿರ್ಮಾಣದ ಶಾಸ್ತ್ರವನ್ನು ಅರಿತು ಒಂದು ಅದ್ಭುತವಾಗಿ ಅದನ್ನು ನಡೆಸಿದಂತ ಒಬ್ಬ ಸಂಘಟಕ ಮಾನ್ಯ ಠೇಂಗಡಿ ಅವರು. ರಾಷ್ಟ್ರೀಯತೆಯ ಬೆಳಕಿನಲ್ಲಿ ಬುದ್ಧಿಜೀವಿಗಳಿಗೆ ಮಾರ್ಗದರ್ಶನ ಕೊಡುವಂತ ಪ್ರಜ್ಞಾ ಪ್ರವಾಹವನ್ನು ಹರಿಸಿದಂತ ಒಬ್ಬ ಮಹಾನ್ ಬೌದ್ಧಿಕ ಕ್ಷೇತ್ರದ ಹಿರಿಯ ವ್ಯಕ್ತಿತ್ವ ಠೇಂಗಡಿಜಿ ಅವರು. ಸಾರ್ವಕಾಲಿಕ ಹಿತವನ್ನ ಆಳವಾಗಿ ಸಮಾಜ ಅಧ್ಯಯನದ ಮೂಲಕ ಒಂದು ದೃಷ್ಟಿಯನ್ನ ಬೆಳೆಸ್ಕೊಂಡಂತ, ಸಂಘರ್ಷದ ಮೂಲಕ ಸಮಾಜ ವಿಜ್ಞಾನಿಯಾಗಿ ಮೈತಳೆದಂತ ವ್ಯಕ್ತಿತ್ವ ಮಾನ್ಯ ಠೇಂಗಡಿಯವರದ್ದು. ಭಾರತದ ಪ್ರಾಚೀನ ಅರ್ವಾಚೀನ ಸಾಹಿತ್ಯಗಳನ್ನ ಆಳವಾಗಿ ಅಧ್ಯಯನ ಮಾಡಿ ವಿಶ್ವದ ನಾಗರಿಕತೆಗಳ ಇತಿಹಾಸವನ್ನ ಅರ್ಥ ಮಾಡಿಕೊಂಡಂತ, ಆ ಜ್ಞಾನದಿಂದ ತನ್ನ ನುಡಿಗಳನ್ನ ಜನರೆದುರಿಗೆ ಪ್ರಸ್ತುತಗೊಳಿಸುತ್ತಿದ್ದಂತ ದಾರ್ಶನಿಕ ತತ್ವಜ್ಞಾನಿ ಮಾನ್ಯ ದತ್ತೋಪಂತ ಠೇಂಗಡಿಯವರು. ಆದ್ರೆ ಇದೆಲ್ಲವುದರ ಜೊತೆಗೆ ಅವರ ಬಗ್ಗೆ ಹೇಳಲೇಬೇಕಾದಂತ ಒಂದು ಮಾತು ಅಂತಂದ್ರೆ, ತೇರಾ ವೈಭವ ಅಮರ ರಹೇಮ ಹಮದಿನ ಚಾರ ರಹೇ ನ ರಹೇ. ಈ ರೀತಿಯ ಒಂದು ನಮ್ರತೆಯಿಂದ ತಾನು ಒಬ್ಬ ಸ್ವಯಂ ಸೇವಕ ಅನ್ನುವಂಥದ್ದನ್ನೇ ಸದಾಕಾಲ ಸ್ಮರಿಸಿದಂತ ಒಬ್ಬ ವ್ಯಕ್ತಿ. ಸಂಘದ ಬೈಠಕ ನಡೀತಿರ್ಬೇಕಾದ್ರೆ ಅವರು ಕುರ್ಚಿ ಮೇಲೆ ಕುಳಿತುಕೊಳ್ಳಲಿಲ್ಲ. ಮೊದಲನೇ ಸಾಲಿನಲ್ಲಿ ಒಬ್ಬ ಸಾಮಾನ್ಯ ಸ್ವಯಂ ಸೇವಕನಂತೆ ನೇರ ಬೆನ್ನು ಮಾಡಿ ಇಡೀ ದಿನ ಬೈಠಕ್ನಲ್ಲಿ ಕುಳಿತುಕೊಳ್ತಿದ್ದಂತ ಠೇಂಗಡಿಜಿಯವರನ್ನು ನೋಡಿದವರಿಗೆ ಅನ್ನಿಸ್ತು, ಇಂಥ ಒಬ್ಬ ಮಹಾಪುರುಷ ಎಲ್ಲರ ಜೊತೆ, ಕಾರ್ಯಕರ್ತರ ಜೊತೆಗೆ ಕೆಳಗೆ ಕುಳಿತು ಕೇವಲ ಆಲಿಸ್ತಾ, ನೋಡ್ತಾ, ಅಧ್ಯಯನ ಮಾಡ್ತಾ ತನ್ನ ಇರುವನ್ನ ಬೇರೆಯವರಿಗೆ ಪ್ರಕಟಗೊಳ್ಳದಂತೆ ಮಾಡಿ, ಆದ್ರೆ
ತನ್ನ ಒಂದು ವ್ಯಕ್ತಿತ್ವದ ಆ ಒಂದು ಕಾಂತಿಯಿಂದ ಎಲ್ಲರ ಮನಸ್ಸಿನ ಮೇಲೂ ಪ್ರಭಾವವನ್ನ ಬೀರಿದಂತ, ಎಲ್ಲರ ಜೀವನದ ಮೇಲೂ ಪ್ರಭಾವ ಬೀರಿದಂತ ಒಬ್ಬ ವ್ಯಕ್ತಿ ಮಾನ್ಯ ಹೆಗ್ಗಡಿಜೋರು. ಅವರ ಜೀವನದ ಬಗ್ಗೆ ಹತ್ತಾರು ಘಟನೆಗಳನ್ನು ಹೇಳಬಹುದು. ಹೇಗೆ ಅವರು ಸಾಮಾನ್ಯರು, ಅಸಾಮಾನ್ಯರಲ್ಲಿ ಅಸಾಮಾನ್ಯರು, ಹೇಗೆ ಅವರ ವ್ಯಕ್ತಿತ್ವ ಆಕಾಶಕ್ಕೆ ಏರಿದಂತ ವ್ಯಕ್ತಿತ್ವ ಅನ್ನುವಂಥದ್ರ ಬಗ್ಗೆ ಅನೇಕ ಜನ, ಅನೇಕ ಮಕ್ಕಳಲ್ಲಿ ಅವನ್ನ ನೋಡಿದಂತವ್ರು ಹೇಳ್ತಾರೆ. ಅಂತ ಒಬ್ಬ ರಾಷ್ಟ್ರಋಷಿಯ ಸ್ಮೃತಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.